ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಶನಿವಾರ. ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನನ್ನದೇ ಆದ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂಥ ಈ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮ 1 ಗಂಟೆಗಳ ಕಾಲ ಪ್ರಸಾರ ಆಗುತ್ತೆ, 8:30ಯಿಂದ 9:30ವರೆಗೂ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲು ಈ ಕಾರ್ಯಕ್ರಮದ 4 ರೂಲ್ಸ್ನ ತಾವು ದಯವಿಟ್ಟು ಫಾಲೋ ಮಾಡಬೇಕು. 1, ನಿಮ್ಮ ಕಾಲು ನಮ್ಮ ಚಾನಲ್ಗೆ ಕನೆಕ್ಟ್ ಆದ ತಕ್ಷಣ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿ, ಇಲ್ಲ ಟಿ ವಿ ಇಲ್ದೋರ ಕಡೆ ಬಂದು ಕೂತ್ಕೊಂಡು ಮಾತಾಡಿ, ಟಿ ವಿ ಮುಂದೆ ಮಾತಾಡಬೇಡಿ. ನಂಬರ್ 2, ಎಲ್ಲಿ ನಿಮಗೆ ಕಾಲ್ ಕನೆಕ್ಟ್ ಆಯಿತೋ ಆ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಯಾಕಂದರೆ ನೀವು ಇಲ್ಲಿ ಕನೆಕ್ಟ್ ಆಯಿತು ಅಲ್ಲೆಲ್ಲ ಓಡಾಡ್ಕೊಂಡು ಮಾತಾಡಿದ್ರೆ ಲೈನು ಡಿಸ್ಕನೆಕ್ಟ್ ಆಗುತ್ತೆ, ಕನೆಕ್ಷನ್ ಡಿಸ್ಕನೆಕ್ಟ್ ಆಗುತ್ತೆ. ಆಗ ಅರ್ಧಂಬರ್ಧ ಸಂಭಾಷಣೆ ಕಾನ್ವರ್ಸೇಷನ್ ಆಗುತ್ತೆ. 3ನೇದು, ಯಾರು ಮಾತಾಡಬೇಕು ನನ್ನ ಜೊತೆ ಅವರೇ ಫೋನ್ ಮಾಡಿದ್ರೆ ಒಳ್ಳೆಯದು. ಯಾರೋ ಫೋನ್ ಕನೆಕ್ಟ್ ಮಾಡ್ತಾರೆ, ಅವ್ರು ಇನ್ನೆಲ್ಲೋ ಮಲಗಿರ್ತಾರೆ, ಟಾಯ್ಲೆಟೋ ಬಾತ್ರೂಮೋ ಟೆರೇಸೋ ಹಿತ್ಲ ಕಡೆನೋ ಎಲ್ಲೋ ಇರ್ತಾರೆ, ಅಲ್ಲಿ ಕೊಡೋಷ್ಟರೊಳಗೆ ಟೈಮ್ ಆಗಿ ಡಿಸ್ಕನೆಕ್ಟ್ ಆಗುತ್ತೆ. ಆಮೇಲೆ 4ನೇದು, ತುಂಬ ಉದ್ದಕ್ಕೆ ಮಾತಾಡೋದು ಬೇಡ, ತುಂಬ ಲಾಂಗ್ ಸ್ಟೋರಿ ಹೇಳೋದು ಬೇಡ. ಏನು ಸಮಸ್ಯೆ ಅದನ್ನು ಕರೆಕ್ಟಾಗಿ ಹೇಳಿದ್ರೆ ನಾನು ಮೈಂಡಲ್ಲಿ ಅದಕ್ಕೆ ಗ್ರಹ ಸಂಚಾರ ನೋಡಿ ಅದಕ್ಕೆ ಯಾವ ಗ್ರಹದ್ದು ಈ ಸಮಸ್ಯೆ ಅಂತೇಳಿ ಸಡನ್ನಾಗಿ ನಾನು ಆನ್ಸರ್ ಮಾಡ್ತೀನಿ, ಪರಿಹಾರ ಕೊಡ್ತೀನಿ. ಇದಿಷ್ಟು ಈ ಕಾರ್ಯಕ್ರಮದ ರೂಲ್ಸ್ನ ತಾವು ದಯವಿಟ್ಟು ಫಾಲೋ ಮಾಡಬೇಕು. ಈಗಾಗಲೇ ಮೊದಲು ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ. ಸ್ವಲ್ಪ ಜೋರ ಮಾತಾಡಿ. ನಮಸ್ತೆ ಗುರೂಜಿ. ನಮಸ್ತೆ ಅಮ್ಮ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಾ? ಸರ್, ನಾನು ಗುರೂಜಿ ದಾವಣಗೆರೆಯಿಂದ. ಗುರೂಜಿ ದಾವಣಗೆರೆಯಿಂದ, ಹೇಳಿ ಅಮ್ಮ, ಮಾತಾಡಿ. ಗುರೂಜಿ, ನಾವು ಒಂದು ಮನೆ ಕಟ್ಟಿಸ್ಬೇಕು ಅಂತ ಇದೆ ಗುರೂಜಿ. ಅಂದ್ರೆ ಈ ತಿಂಗಳಲ್ಲಿ ಕಟ್ಟಿಸ್ಬೇಕು ಅಂತಂದು ಇದ್ವಿ ಗುರೂಜಿ. ಅಂದ್ರೆ ಒಳ್ಳೆ ದಿನ ಇಲ್ಲ, ರಾಜಯೋಗ ಇಲ್ಲ ಅಂತ ಹೇಳ್ತಾ ಇದಾರೆ. 28ಕ್ಕೆ ಐತೆ ಅಂತ ಹೇಳ್ತಾ ಇದಾರೆ. ಅಷ್ಟೊಳಗೆ ಏನಾದ್ರು ಇದೆನಾ ಗುರೂಜಿ? ಏನಂದ್ರಿ? ರಾಜಯೋಗ 28ಕ್ಕೆ ಐತೆ ಅಂತ ಹೇಳಿದಾರೆ. ಓಕೆ. ಅಷ್ಟು ಅದು ಅವಾಗೆ ಇದನ್ ಮಾಡ್ಬೇಕಾ? ಅಷ್ಟೊಳಗೆ ಏನಾದ್ರು ಇದೆನಾ? ಅದೆಲ್ಲ ಅವ್ರು ಏನು ಹೇಳಿದ್ರೆ ಅದು ಮಾಡಿ. ರಾಜಯೋಗ ಸುಮ್ಮನೆ ಹೇಳ್ತಾರ? ಪಂಚಾಂಗ ನೋಡಿ ನಿಮ್ಮ ಹೆಸರು ಚೆಕ್ ಮಾಡಿ ನೋಡಿ ಹೇಳಿರ್ತಾರೆ. 28ಕ್ಕೆ ಮಾಡಿ. ಇಷ್ಟು ವರ್ಷ ಇದ್ರಂತೆ, ಇನ್ನೊಂದು ಅಷ್ಟು ದಿವಸ ಕಾಯಕ್ಕೇನಂತೆ. 28ಕ್ಕೆ ಮಾಡಿ. ರಾಜಯೋಗ ಯಾವಾಗಿದೆ ಪತ್ತೆ ಹಚ್ಚಿದಾರೋ ಯೋಗ ಕರ್ಣ ಮತ್ತು ನಕ್ಷತ್ರ ವಾರ ತಿಥಿಯೆಲ್ಲ ನೋಡಿ ಅವ್ರು ಕೊಟ್ಟಿರ್ತಾರೆ. ನೀವು ಅವತ್ತೇ ಮಾಡಿ, ತಪ್ಪೇನಿಲ್ಲ. ಮಾಡಿ, ಭಾಳ ಒಳ್ಳೆಯದು. ಮಾಡಿ, ರಾಜಯೋಗದಿದ್ದಾಗ ಮಾಡಿದ್ರೆ ಭಾಳ ಒಳ್ಳೆಯದು. ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾವು ಇಷ್ಟು ವರ್ಷನೇ ಕಾಯ್ಕೊಂಡು ಕೂತಿದ್ವಂತೆ ಮನೆ ಕಟ್ಟಬೇಕು ಅಂತೇಳಿ. ಇನ್ನೂ ಬೇಗ ಕಟ್ಟಬೇಕು ಅಂತಲೇ ಇನ್ನೊಂದು 10-15 ದಿವಸ ಹೆಚ್ಚು ಕಮ್ಮಿ ಆಗುತ್ತೆ. ಮಾಡ್ಬೋದು, ತಪ್ಪೇನಿಲ್ಲ. ಅದು ನಾನು ಎಷ್ಟು ತಾಳ್ಮೆಯಿಂದ ಮಾಡ್ತೀವೋ ಅಷ್ಟು ಚೆನ್ನಾಗಿ ಒಳ್ಳೆ ಮನೆ ಆಗುತ್ತೆ. ಗಡಿಬಿಡಿ ಮಾಡಬಾರ್ದು. ಇವತ್ತಿನ ಒಂದು ಸಮಾಜ ಯಾವ ರೀತಿ ನಮ್ಮನ್ನು ಟ್ರೈನ್ ಮಾಡಿದೆ ಅಂದರೆ, ಎಲ್ಲ ಹಾಟ್ ಕೇಕ್ ಥರ ರೆಡಿ ಆಗಿಬಿಡ್ಬೇಕು. ಮಗು ಹುಡ್ತಾ ಪಟ್ಟಂತ ಸ್ಕೂಲ್ಗೆ ಹೋಗಿ ಫಸ್ಟ್ ರ್ಯಾಂಕ್ ತೊಗೊಂಡ್ಬಿಡ್ಬೇಕು. ಹುಡುಗಿ ನೋಡಿದ ಪಟ್ಟಂತ ಮದುವೆ ಆಗಿಬಿಡ್ಬೇಕು. ಹುಡುಗ ನೋಡ ಎಲ್ಲ ಪಟ ಅಂತ ರೆಡಿ ಆಗಿಬಿಡ್ಬೇಕು. ಆಮೇಲೆ ಆ ಗಡಿಬಿಡಿನಲ್ಲಿ ಆದಂಥ ದುರಂತನ ಪ್ಯಾಚಪ್ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಇವತ್ತಿನ ಈ ಒಂದು ಸಮಾಜದ ಸ್ಟೈಲ್ ಹಂಗಿದೆ. ಅದಕ್ಕೆ 1-2 ದಿನ ಲೇಟಾದರೂ ಪರವಾಗಿಲ್ಲ. ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಇದ್ದು ಗೌರವ ಬೆಲೆ ಕೊಡೋದಾದರೆ ಒಳ್ಳೆ ಯೋಗ, ಭೂಮಿ ವಿಚಾರದಲ್ಲಿ, ಅದರಲ್ಲೂ ಭರಣಿ ನಕ್ಷತ್ರ ಈ ಥರದ್ದೆಲ್ಲ ಭಾಳ ವಿಶೇಷ. ಭೂಮಿ ವಿಚಾರದಲ್ಲಿ, ಹೊಲ ಗದ್ದೆ, ಮನೆ ಕಟ್ಟೋ ವಿಚಾರದಲ್ಲಿ, ಮತ್ತು ಮದುವೆ ಆಗೋ ವಿಚಾರದಲ್ಲಿ, ಸ್ಕೂಲಿಗೆ ಸೇರಿಸೋ ವಿಚಾರದಲ್ಲಿ ಎಲ್ಲವನ್ನೂ ಕೂಡ ಭಾಳ ಚಿಂತನೆ ಮಾಡಿ ಡಿಸಿಷನ್ ತೊಗೋಬೇಕು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಚಳ್ಳಕೆರೆ, ಚಿತ್ರದುರ್ಗ ಅಂತ. ಚಳ್ಳಕೆರೆ, ಹೇಳಿ ಅಮ್ಮ, ಹೇಳಿ. ಏನ್ ಬಿಸ್ನೆಸ್? ಮೆಕ್ಕೆಜೋಳ. ಓಕೆ. ಅಲ್ಲಿ ಮೆಕ್ಕೆಜೋಳ ಬಿಸ್ನೆಸ್ ಮಾಡ್ತಿದ್ರು. ಅಲ್ಲಿ ಬಿಸ್ನೆಸ್ ಮಾಡೋ ಒಬ್ರು ಬಂದು ಮೆಕ್ಕೆಜೋಳನ 1 to ಡಬಲ್ ರೇಟಿಂಗ್ ಮಾರ್ಕೊಡ್ತೀನಿ ಅಂತ ಹೇಳಿದ್ರು ಗುರುಗಳೇ. ಡಬಲ್ ರೇಟಿಂಗ್ ಅವ್ರು ದುಡ್ಡು ತಗೊಂಡು ಓಡೋಗ್ಬಿಟ್ಟಿದ್ದಾರೆ ಗುರುಗಳೇ. ನೀವೇನು ಹೇಳ್ತಾ ನನಗೆ ಹಿಂದ್ಗಡೆ ಏನೋ ಯಾರು ಜೊತೆಲಿ ಇದ್ದಾರಾ? ಅಲ್ಲಿ ಸುಮ್ಮನೆ ಗಲಾಟೆ ನಡೀತಾ ಇದೆ, ಹೊರಗಡೆ ಬಂದು ಮಾತಾಡಿ. ಗುರುಗಳೇ, ಇವಾಗ ಲೌಡ್ ಸ್ಪೀಕರ್ ಆಫ್ ಮಾಡಮ್ಮ, ಲೌಡ್ ಸ್ಪೀಕರ್ ಆಫ್ ಮಾಡಿ. ಆಫ್
ಮಾಡಿದ್ದೆ ಗುರುಗಳೇ. ಇವಾಗ ಹೇಳಿ, ನಿಮ್ಮ ಚಿಕ್ಕಪ್ಪ ಮೆಕ್ಕೆಜೋಳ ಮಾಡ್ತಾರೆ. ದೊಡ್ಡಪ್ಪ ಮೆಕ್ಕೆಜೋಳ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಗುರುಗಳೇ. ಹಾಂ ಯಾರೋ ಒಬ್ರು ಪರಿಚಯ ಇರೋರು ಬಂದ್ಬಿಟ್ಟು ಮೆಕ್ಕೆಜೋಳನ 1 to ಡಬಲ್ ರೇಟಿಂಗ್ ಮಾರ್ಕೊಡ್ತೀನಿ ಅಂತ ಹೇಳಿದ್ರು ಗುರುಗಳೇ. ಅದಕ್ಕೆ ಆಯ್ತು ಮಾರ್ಕೊಡಿ ಅಂತ ನಾವು ನಮ್ಮ ಮೆಕ್ಕೆಜೋಳನ ಅವ್ರಿಗೆ ಕೊಟ್ಟಿದ್ವಿ ಗುರುಗಳೇ. ಅವರು ಮೆಕ್ಕೆಜೋಳ ಮಾರ್ಬಿಟ್ಟು ದುಡ್ಡು ತಗೊಂಡು ಓಡೋಗ್ಬಿಟ್ಟಿದ್ದಾರೆ ಗುರುಗಳೇ. ಪರಿಚಯದವ್ರು ಅಂತಾರೆ ಹೆಂಗೆ ಓಡೋಗ್ತಾರಮ್ಮ? ಮನೆ ಇಲ್ವಾ, ಜಮೀನು ಇಲ್ವಾ, ಅವ್ರಿಗೇನು ಇದಿಲ್ವಾ? ಇಲ್ಲ ಗುರುಗಳೇ, ಒಂದ್ 2-3 ಸತಿ ಇದೇ ತರ ಟ್ರೇಡಿಂಗ್ ಮಾಡಿ ಈ ಸತಿ ಓಡೋಗ್ಬಿಟ್ಟಿದ್ದಾರೆ. ಅವರು ಮನೆ ಯಾವ ಊರ್ನವ್ರು ಅವರು? ಅವರು ಯಾವ್ದೋ ಹಳ್ಳಿಯವ್ರ ಗುರುಗಳೇ. ಅದಲ್ಲಮ್ಮ, ಗುರ್ತು ಪರಿಚಯ ಇಲ್ಲದ ಹೆಂಗಮ್ಮ ನೀವು ಕೊಡ್ತೀರಾ? ಯಾವ ಊರಲ್ಲಿ ಅವ್ರ ಮನೆ ಇದೆಯಾ, ಜಮೀನು ಇದೆಯಾ, ಏನಿದೆಯಾ? ಈಗ ವಸೂಲಿ ಮಾಡಲಿಕ್ಕೆ ಅವ್ನಿಗೆ ಆಧಾರ ಏನಿದೆ ನಿಮ್ಮ ಹತ್ರ? ಏನು ಇಲ್ದಾಗ ಹಿಂಗೆ ಕೊಟ್ಬಿಡ್ತೀರಾ? ಅಲ್ಲ, ಏನು ಇಲ್ಲದೆ ಈ ಥರ ಹೆಂಗೆ ಮಾಡ್ತೀರಿ ನೀವು? ಮೋಸ ಆಗ್ಬಿಟ್ಟಿದ್ರು ಗುರುಗಳೇ. ಏನು ಮಾಡೋಕ್ಕಾಗಲ್ಲ. ಈಗ ಏನು ಮಾಡ್ಬೇಕೀಗ ಹೇಳಿ? ಪರಿಹಾರ ಏನಾದ್ರು ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ, ನಂಬರ್ ಎಲ್ಲ ಇದೆ. ಅಂದ್ರೂ ಪೊಲೀಸ್ ಅವ್ರು ಕೂಡ ಏನೋ ತಲೆ ಕೆಡಿಸ್ಕೊಂತಿಲ್ಲ ಗುರುಗಳೇ. ಬನ್ನಿ ಮರಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ, ಅವನ ಹೆಸರಲ್ಲಿ ಪ್ರದಕ್ಷಿಣೆ ಮಾಡಿ, ಮತ್ತು ಒಂದು ಚಿಕ್ಕ ಚೀಟಿನಲ್ಲಿ ಅವನ ಹೆಸರು ಎಲ್ಲ ಬರೆದುಬಿಟ್ಟು ಇಂಥವ್ನು ಇಷ್ಟು ದುಡ್ಡು ಕೊಟ್ಟಿಲ್ಲ, ಮೋಸ ಮಾಡಿದೆ ಅಂತೇಳಿ ಆ ಶನಿ ಮರದ ಯಾವ್ದಾದ್ರು ಕೊಂಬೆಗೆ ಕಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಯಾವಾಗಲಾದ್ರು ಮಾಡಿ, ಇಮಿಡಿಯೇಟಾಗಿ ಮಾಡಿ, ನಿಮ್ಗೆ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ಜನ ಹೇಗಿದ್ದಾರೆ ಅಂದರೆ, ಸ್ವಂತ ಹೆಂಡತಿ ನಂಬಲ್ಲ, ಮಕ್ಕಳು ನಂಬಲ್ಲ, ಅಪ್ಪ ಅಮ್ಮ ನಂಬಲ್ಲ, 3 ಕೊಟ್ಬಿಟ್ಟು ಈ ಥರ ಮಾಡ್ಕೊಂಡ್ಬಿಡ್ತೀವಿ ನಾವು. ಹಲೋ ಸರ್, ಗುರುಗಳಿಗೆ ಭೇಟಿ ಮಾಡ್ತೀವಿ ಸರ್. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸರ್, ಬೆಂಗಳೂರಿಂದ ಸ್ವಾಮಿ. ಹೇಳಿಪ್ಪ, ಏನು ಸಮಸ್ಯೆ ಹೇಳಿ. ಸ್ವಾಮೀಜಿ, ನಿಮ್ಮ ಪಾದಾರಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಭಾಳ ಸಂತೋಷ, ಒಳ್ಳೇದಾಗಲಿ. ಮತ್ತೆ ಡೈಲಿ ನಾನು ನೋಡ್ತೀನಿ. ಭಾಳ ಸಂತೋಷ, ಹೇಳಿ. ಆಮೇಲೆ ಏನಪ್ಪ, ನಮ್ಮ ಮಂತ್ರ ಬರ್ಕೊಳ್ಟಂಗೆ ಬೇಗ ತೆಗೆದು ಬಿಡ್ತೀರ, ದಯವಿಟ್ಟು ಅದ್ರ ಹತ್ರ ಮಾಡಕ್ಕೆ ಹೇಳ್ಬೇಡಿ. ಸ್ವಲ್ಪ ಒಂದು 2-3 ನಿಮಿಷ ತೋರ್ಸಕ್ಕೆ ಹೇಳಿ ಮಂತ್ರನ. ಓಕೆ, ನಿಮ್ಮ ಯೂಟ್ಯೂಬಲ್ಲಿ ನೋಡಲ್ವಾ ನೀವು? ಅದಂಗೆ ಅದು ಬರಲ್ಲ ಸರ್, ನನಗೆ 70 ವರ್ಷ ವಯಸ್ಸಾಗ್ಬಿಟ್ಟಿದೆ. ಹೌದಾ? ಓಕೆ, ಆಯಿತು. ನಾವು 1-2 ನಿಮಿಷ ಡಿಸ್ಪ್ಲೇ ಮಾಡೋಕ್ಕೆ ನಾನು ಏರ್ಪಾಟ್ ಮಾಡ್ತೀನಿ. ಭಾಳ ಸಂತೋಷ, ದಯವಿಟ್ಟು ಮಾಡ್ತೀವಿ ಸ್ವಾಮಿ. ಅಷ್ಟೇ ಅಲ್ಲ ನಿಮ್ಗೆ? ಹೌದು ಸರ್. ಓಕೆ, ಭಾಳ ಸಂತೋಷ. ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಾ, ಒಳ್ಳೆ ಫೀಡ್ಬ್ಯಾಕು. ಖಂಡಿತ ಅಕ್ಸೆಪ್ಟ್ ಮಾಡ್ತೀವಿ. ನೀವು ಹೇಳೋ ಪ್ರಕಾರ 2 ನಿಮಿಷ 3 ನಿಮಿಷ ಡಿಸ್ಪ್ಲೇ ಮಾಡೋಕ್ಕೆ ನಾನು ಕೇಳ್ಕೊತೀನಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಹೌದು, ಎಷ್ಟೋ ಜನ. ಹಲೋ ಸರ್, ನಾನು ಇಂಜಿನಿಯರ್ ಇದ್ದೀನಿ ಸರ್, ಎಲೆಕ್ಟ್ರಾನಿಕ್ಸ್ ಅಲ್ಲಿ, ಅಂದರೆ ಸೆಮಿಕಂಡಕ್ಟರ್ ಅಲ್ಲಿ. ನನಗೆ ಅಂದರೆ ಇವಾಗ ನಾನು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಒಳಗೆ ಸೆಲೆಕ್ಟ್ ಆಗುತ್ತಾ ಅಂತ ನನ್ನ ಪ್ರಶ್ನೆ ಸರ್. ಅಪ್ಲೈ ಮಾಡಿದ್ದೀರಾ? ಯಾವ ಊರಿಂದ ಮಾತಾಡೋದು ನೀವು? ನಾನು ಗದಗಿಂದ ಮಾತಾಡ್ತಾ ಇದ್ದೀನಿ ಸರ್. ಓಕೆ, ಪ್ರಾಡಕ್ಟ್ ಡೆವಲಪ್ಮೆಂಟ್ ಕಂಪ್ನಿಗೆ ನೀವು ಅಪ್ಲೈ ಮಾಡಿದ್ದೀರಾ? ನಾನು ಮಾಡಿದ್ದೀನಿ ಸರ್, ಆದ್ರೆ ಇನ್ನೂ ರೆಫರೆನ್ಸ್ ಕೂಡ ಮಾಡ್ಸಿದ್ದೀನಿ ತುಂಬಾ ಜನದ ಕಡೆಯಿಂದ, ಆದ್ರೂ ನನಗೆ ಇಂಟರ್ವ್ಯೂ ಕಾಲೇ ಸಿಗ್ತಾ ಇಲ್ಲ ಸರ್ ಅವ್ರ ಕಡೆಯಿಂದ. ಓಕೆ, ನಿಮ್ಮ ನಕ್ಷತ್ರ ರಾಶಿ ಏನು? ನಂದು ರೇವತಿ ನಕ್ಷತ್ರ ಸರ್. ಓಕೆ, ರೇವತಿ ನಕ್ಷತ್ರ, ಮೀನ ರಾಶಿ ಸರ್. ಈಗ ನಿಮಗೆ 7 ವರ್ಷ ಶನಿ ನಡೀತಾ ಇದೆ. 7.5 ಶನಿ ಇದ್ದೀರಾ ನೀವು? ಹೌದು ಸರ್. ಸ್ವಲ್ಪ ಕಷ್ಟನೇ ಇದೆಲ್ಲ ಮಾಡೋದಕ್ಕೆಲ್ಲ. ಶನಿ ಅಡ್ಡ ಬರ್ತಾರೆ. ಹೌದಾ ಸರ್? ಕೊನೆ ನಕ್ಷತ್ರ ರೇವತಿ ಮತ್ತೆ ರಾಶಿ ಮೀನ. ಇವಾಗ ನಿಮ್ಮದಲ್ಲಿ 2027 ಆಗಸ್ಟ್ವರೆಗೂ ನಿಮಗೆ ಜನ್ಮದಲ್ಲೇ ರಾಶಿ ಶನಿ ಇರೋದ್ರಿಂದ ಶನಿ ಪೂಜೆ ಮಾಡಿ, ಶನಿ ದೇವಸ್ಥಾನಕ್ಕೆ ಹೋಗಿ, ಮತ್ತು ಶನಿಗೆ ಪ್ರದಕ್ಷಿಣೆ ಮಾಡೋದು, ಶಮಿ ವೃಕ್ಷ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡೋದು, ಪೂಜೆ ಮಾಡೋದೆಲ್ಲ ಇಟ್ಕೊಂಡ್ರೆ ಲಕ್ಷ್ಮೀ ನರಸಿಂಹರನ್ನ ಪೂಜೆ ಮಾಡ್ತಾ ಬನ್ನಿ, ಒಳ್ಳೆಯದಾಗತ್ತೆ. ಓಕೆ ಸರ್, ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ ಸರ್. ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ ಅಮ್ಮ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಾ? ಸರ್, ಬಿಜಾಪುರದಿಂದ. ಬಿಜಾಪುರದಿಂದ, ಹೇಳಿ ಅಮ್ಮ. ಸರ್, ನನಗೆ ಅದು 9 ವರ್ಷ ಆಯ್ತು ಸರ್, ಸ್ಕಿನ್ ಪ್ರಾಬ್ಲಮ್. ಹಾಸ್ಪಿಟಲ್ಗೆ ಹೋದ್ರೆ ಅವರು ಸೋರಾಸಿಸ್ ಅಂತ ಹೇಳಿದ್ರು, ಬಟ್ ನಂಗೆ ಅಷ್ಟೊಂದೆಲ್ಲ ಏನಿಲ್ಲ, ಸ್ವಲ್ಪ ಆಗೋದು ಹೋಗೋದು. ಹುಣ್ಣಿಮೆ ಅಮಾಸೆ ಬಂದ್ರೆ ಜಾಸ್ತಿ ಆಗೋದು. ಮೆಡಿಸಿನ್ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗೋದು. ಮತ್ತೆ ಏನ್ ಸೋರಿಯಾಸಿಸಾ? ಆ ತರ ಸೋರಾಸಿಸ್ ಅಂತ ಅಂದ್ರು, ಬಟ್ ನಂಗೆ ಹಂಗ ಅದೇ ಅಷ್ಟೊಂದೆಲ್ಲ ಫುಲ್ ಬಾಡಿ ಎಲ್ಲ ಇಲ್ಲ ಏನು ಸರ್, ಸ್ವಲ್ಪ ಅಲ್ಲೆಲ್ಲ ಆಗುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಹುಣ್ಣಿಮೆ ಅಮಾಸೆ ಬಂದ್ರೆ ಜಾಸ್ತಿ ಆಗುತ್ತೆ. ನೀವು ಅದು ಇಸ್ಬು ಇರಬೇಕು. ಇಸ್ಬು ಅಂತ ಹೇಳಿದ್ರ ಎನ್ಸಿಮಾ ಅಂತ? ಅದು ಸೋರಾಸಿಸ್ ಅಂತಾನೆ ಹೇಳಿದ್ದು.
ಅದೇ ಸ್ವಲ್ಪ ಹಿಂಗೆ ಸಣ್ಣ ಸಣ್ಣ ಗುಳಿ ಆಗುತ್ತೆ, ಸ್ವಲ್ಪ ಅದ್ರ ಮೇಲೆ ಹೊಟ್ಟು ತರ ಬರುತ್ತೆ, ಆದ್ರೆ ಹೋಗುತ್ತೆ, ಹೋಗಿ ಮತ್ತೆ ವಾಪಸ್ ಹುಣ್ಣಿಮೆ ಅಮಾಸೆಗೆ ಜಾಸ್ತಿ ಆಗ್ಬಿಡುತ್ತೆ. ಅದೇ ಅಲ್ಲೆಲ್ಲೇ ಬರುತ್ತೆ, ಅಷ್ಟೊಂದು ಜಾಸ್ತಿ ಏನಿಲ್ಲ. ಅದು ಇಮ್ಯುನಿಟಿ ಸಿಸ್ಟಮ್ ಡೌನ್ ಆದಾಗ ಈ ಥರ ಕೆಲವ್ರಿಗೆ ಬರುತ್ತೆ ಸ್ಕಿನ್ ಅಲರ್ಜಿ. ಅದಕ್ಕೆ ಈ ನೀವು ಅಲ್ಲೆಲ್ಲ ಅಗ್ನಿಹೋತ್ರಿ ಮಾಡ್ತಾರಲ್ಲ ನೋಡಿ, ಯಾರು ನೀವು ಅಗ್ನಿಹೋತ್ರಿ ಮಾಡ್ತೀರಾ? ಅಂದ್ರೆ ನಾವು ಏನೋ ಮನೇಲಿ ಯಾವಾಗ ನಿಮ್ ಜೊತೆ ಮಾಡ್ತಾ ಇರ್ತೀವಿ ಪೂಜೆ ಅದೆಲ್ಲ. ಅಲ್ಲಮ್ಮ, ಅಗ್ನಿಹೋತ್ರಿ ಅಂತ ಹೋಮ ಮಾಡ್ತಾ ಇದ್ರು, ಭಸ್ಮ ತೊಗೊಂಡು ಅದಕ್ಕೆ ಗೋಮೂತ್ರ ಹಾಕಿ ಮಿಕ್ಸ್ ಮಾಡಿ ಆಯಿಂಟ್ಮೆಂಟ್ ಥರ ಮಾಡಿಬಿಟ್ಟು ಎಲ್ಲ ಕಡೆ ಹಚ್ಚಿ ಒಂದು ವಾರ ಕಂಪ್ಲೀಟ್ ಆಗಿ ಇರುತ್ತೆ. ಗೋಮೂತ್ರ ತೊಗೊಳ್ಳಿ, ಅದಕ್ಕೆ ಅಗ್ನಿಹೋತ್ರ ಭಸ್ಮ, ಯಾರು ಅಗ್ನಿಹೋತ್ರಿಗಳಿದ್ದಾರೋ ನಿಮ್ಮ ಬಿಜಾಪುರ ಹುಡುಕಿ ಅವ್ರ ಹತ್ರ ಭಸ್ಮ ಕಲೆಕ್ಟ್ ಮಾಡ್ಕೊಳ್ಳಿ. ದಿನ ಹೋಮ ಮಾಡ್ತಾರೆ ಬೆಳಗ್ಗೆ ಸಂಜೆ, ಅದರ ಭಸ್ಮ ತೊಗೊಂಡು ಅದಕ್ಕೆ ಗೋಮೂತ್ರ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಹಚ್ಚುತ್ತಾ ಬನ್ನಿ, ಒಂದು ವಾರದಲ್ಲಿ ಕ್ಯೂರ್ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಆಟೋ ಇಮ್ಯುನಿ ಡಿಫಿಷಿಯನ್ಸಿ, ಆಟೋ ಇಮ್ಯುನಿ ಸಿಂಡ್ರೋಮ್ ಅಂತಾರೆ. ಅದು ಆಟೋ ಇಮ್ಯುನಿಟಿ ಅದು ಡೌನ್ ಆದಾಗ ಕೆಲವರಿಗೆ ಸ್ಕಿನ್ ಅಲರ್ಜಿ ಆಗ್ತದೆ. ಅದು ಸೋರಿಯಾಸಿಸ್ ಇರ್ಬೋದು, ಎನ್ಜಿಮಾ ಇರ್ಬೋದು, ಅಥವಾ ಸರ್ಪಸುತ್ತು ಅಂತಲೂ ಕೂಡ ಹೇಳ್ತಾರೆ. ಇದಕ್ಕೆ ನಮ್ಮ ಪ್ರಕಾರ ನಾನು ಇದೊಂದು ಮೆಡಿಸಿನ್ಸ್ ಎಲ್ರಿಗೂ ಹೇಳಿ ಕೊಟ್ಟಿದ್ದೀನಿ, ಭಾಳ ಜನ ಒಳ್ಳೆಯದಾಗಿದೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರಿ. ಹಲೋ, ಹಾಂ ಸರ್. ಯಾವೂರು? ಬೆಂಗಳೂರು ಸರ್. ಹೇಳಿ ಹೇಳಿ. ಸರ್, ನಾವು ಒಂದು ಆಶ್ರಮ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಜಾಗ ಎಲ್ಲ ಪರ್ಚೇಸ್ ಮಾಡಿದ್ದೀನಿ, ಆದ್ರೆ ನಾನು ಮಾಡೋದಕ್ಕೆ ಆಗ್ತಾ ಇಲ್ಲ. ದಯಮಾಡಿ ನನಗೆ ಮಾರ್ಗದರ್ಶನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಏನ್ ಆಶ್ರಮ ಮಾಡಬೇಕು ಅಂತ? ಎಂತ ಆಶ್ರಮ? ನಾವು ಅನಾಥಾಶ್ರಮ ಮಾಡಬೇಕು ಅನ್ಕೊಂಡಿದ್ದೀನಿ ಸ್ವಾಮಿ. ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು. ಅನಾಥ ಮತ್ತೆ ವಯಸ್ಸಾದವ್ರಿಗೆ ಮಾಡಬೇಕು ಅನ್ಕೊಂಡಿದ್ದೀನಿ. ಅದರಿಂದ ಜಾಗ ಎಲ್ಲ ತಗೊಂಡೆ, ನಾನು ತುಂಬಾ ಕಷ್ಟಪಟ್ಟು 12 ಎಕರೆ ಜಮೀನ್ ತಗೊಂಡೆ, ಈ ಚಿಂತಾಮಣಿ ಹತ್ರ ತಗೊಂಡಿದ್ದೀನಿ. ಅದರಲ್ಲಿ ಅನಾಥಾಶ್ರಮ ಕಟ್ಟಬೇಕು ಅಂತ ಇದ್ದೀನಿ. ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಏನಾದ್ರೂ ಪರಿಹಾರ ಏನೋ ಇದ್ರೆ ಸ್ವಾಮಿ ಹೇಳಿ. ಬಹಳ ಸಂತೋಷ, ಒಳ್ಳೆ ಸೇವೆ ಮಾಡ್ತಿದ್ದೀರಾ, ಒಳ್ಳೆ ಸಂಕಲ್ಪ ಮಾಡಿ. ಆ ಭೂಮಿಲಿ ಏನೋ ಪ್ರಾಬ್ಲಮ್ ಇದೆಯಾ ಅಥವಾ ನಿಮ್ಮ ಅಲ್ಲಿ ಏನಾದ್ರು ದೋಷ ಇದೆಯಾ? ಅದು ಪಚ್ಚೆ ಎತ್ತಬೇಕು ಈಗ. ಇಲ್ಲ ಸರ್, ನನಗೆ ಭೂಮಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಜಾಗ ಎಲ್ಲ ಸ್ವಲ್ಪ ಎಲ್ಲ ಗಲೀಜೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ದಾರಿ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀನಿ. ಅದ್ರದ್ದೇನು ಸಮಸ್ಯೆ ಇಲ್ಲ. ನನಗೆ ಹಣಕಾಸಿನ ಸಮಸ್ಯೆ ಆಗಿದೆ. ಹಣಕಾಸು ನಂದು ಒಂದೊಂದು ಸೈಟ್ ಸೇಲ್ ಮಾಡಿ ಇದನ್ನ ಆಶ್ರಮನ ಕಟ್ಟಬೇಕು ಅನ್ಕೊಂಡಿದ್ದೆ. ಆ ಸೈಟ್ ಸೇಲ್ ಆಗ್ತಾ ಇಲ್ಲ. ಆ ಸೇಲ್ ಆಗ್ಬಿಟ್ರೆ ನಾನು ಮಾಡ್ಬೋದು, ಅಥವಾ ಬೇರೆ ಯಾವ್ದು ಹಣದ ಮಾರ್ಗದರ್ಶನ ನನಗೆ ಬರ್ತಾ ಇಲ್ಲ. ಅದಕ್ಕೆ ಕಾಯ್ತಾ ಇದ್ದೀನಿ. ಅದೇನಾದ್ರು ಪರಿಹಾರಗಳಿದ್ರೆ ನಾನು ಮಾಡ್ಕೊಂಡು ಹೋಗ್ತೀನಿ. ಆದಷ್ಟು ಬೇಗ ಆಶ್ರಮ ಮಾಡಬೇಕು ಅನ್ನೋದು. ನನ್ನ ವಯಸ್ಸು 60 ವರ್ಷ ಆಗಿದೆ. ಆದಷ್ಟು ಬೇಗ ನಾನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಸ್ವಾಮಿ. ನಿಮ್ಗೆ ಎಷ್ಟು ಏಜು? ನನಗೆ 1965. ನಾನು ಹುಟ್ಟಿದ 23ನೇ ತಾರೀಕು ಅಕ್ಟೋಬರ್ 1965. 1965. ನಿಮ್ಗೆ 60 ವರ್ಷ ಆಯ್ತು ಈಗ? ಹೌದು ಸರ್, 50. ಹೌದು ಸರ್, ಇನ್ನು 5 ತಿಂಗಳಿಗೆ 60 ವರ್ಷ ಆಗ್ಬಿಡುತ್ತೆ. 60 ವರ್ಷ ಆಗುತ್ತೆ. ನಾವು ನಿಮ್ಮ ನಂಬರ್ ನೋಟ್ ಮಾಡ್ಕೊಳ್ತೀವಿ. ಹಾಂ ಸರ್, ನಿಮ್ಮ ನಂಬರ್ನ ನೋಟ್ ಮಾಡ್ಕೊಂಡು ನಾನು ಕರಿತೀನಿ. ಒಳ್ಳೆ ಸಂಕಲ್ಪ ಮಾಡಿ. ನಿಮ್ಮದು ಇದು ಏನಕ್ಕೆ ಮಾಡಬೇಕು ಅಂತ ಅನಿಸ್ತು? ಯಾಕೆ ನೀವು ಈ ಏಜಲ್ಲಿ ಅನಾಥಾಶ್ರಮ ಮಾಡಬೇಕು ಅಂತ? ಸರ್, ನನ್ನ ಜೀವನದ ಉದ್ದೇಶನೇ ಇದೆ ಸರ್. ನಾನು ಏರ್ ಇಂಡಿಯಾನಲ್ಲಿ ಕಮರ್ಷಿಯಲ್ ಆಫೀಸರ್ ಆಗಿದ್ದೆ. VRS ತಗೊಂಡು ರಿಟೈರ್ಡ್ ಆಗಿ ಬಂದಿರೋ ದುಡ್ಡಲ್ಲಿ ನಾನು ಬೇರೆ ಸೇವಿಂಗ್ಸ್ ಎಲ್ಲ ಮಾಡಿ ಈ ಜಮೀನನ್ನು ತಗೊಂಡಿದ್ದೀನಿ. ಈ ಒಂದು ಕೆಲಸ ಮಾಡಬೇಕು ಅಂತ ನನ್ನ ಚಿಕ್ಕ ವಯಸ್ಸಿಂದ ಆಸೆ ನಂದು, ಅಷ್ಟೇನೆ. ನಿಮಗೆ ಮಕ್ಕಳಿದಾರಾ? 2 ಮಕ್ಕಳಿದ್ದಾರೆ. ಅವ್ರೆಲ್ಲ ಇಬ್ಬರದು ಮದುವೆ ಆಯ್ತು. ಒಂದು ಗಂಡು. ಇಬ್ಬರಿಗೂ ಮಕ್ಕಳಿದ್ದಾರೆ. ಅವ್ರದ್ದೆಲ್ಲ ಅವ್ರವ್ರ ವ್ಯವಸ್ಥೆ ಅವ್ರು ನೋಡ್ಕೊಳ್ತಾರೆ. ನನಗೆ ಜೀವನೋಪಾಯಕ್ಕೆ ಬಾಡಿಗೆ ಸ್ವಲ್ಪ ಬರುತ್ತೆ. ಬಾಡಿಗೆನಲ್ಲಿ ಮಿಕ್ಕಿರೋ ಒಂದು 30,000 ರೂಪಾಯಿ ನನ್ನ ತಿಂಗಳು ಉಳಿಯುತ್ತದೆ. ಅದರಲ್ಲಿ ಅದು ಏನು ನನ್ನ ಕೈನಲ್ಲಿ ಆಗೋದು ಮಾತ್ರನೇ ನಾನು ನೋಡ್ಕೊಳ್ಬೇಕು ಅಂತ, ಬೇರೆಯವ್ರ ಸಹಾಯ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಸ್ವಾಮಿ. ನನ್ನ ಕೈನಲ್ಲಿ ಇಬ್ಬರಿಗಾಗುತ್ತೋ 10 ಜನಕ್ಕಾಗುತ್ತೋ ನನ್ನ ಕೈನಲ್ಲಿ ಆಗೋದು ನಾನು ಮಾಡಬೇಕು. ಅಲ್ಲಿ ಸರ್ವ ಕೃಷಿಯನ್ನ ಮಾಡಿ ಅದರಿಂದ ಅವರು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡಬೇಕು. ಅವರು ಸಹಕಾರ ನಮ್ಮ ಸಹಕಾರದಿಂದ ಜೀವನೋಪಾಯ ನಾವು ಮಾಡ್ಕೋಬೇಕು. ನಮ್ಮನ್ನು ನಾವೇ ಬೆಳೆಸ್ಕೋಬೇಕು, ನಮ್ಮನ್ನು ನಾವೇ ಸಾಕೋಬೇಕು ಅನ್ನೋ ಉದ್ದೇಶ. ಬೇರೆಯವ್ರ ಸಹಾಯ ನಮಗೆ ಬೇಡ ಸ್ವಾಮಿ. ಭಾಳ ಒಳ್ಳೆಯದು, ಒಳ್ಳೆ ಸಂಕಲ್ಪ. ಖಂಡಿತ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಎರಡನೇದು, ನಿಮ್ಮ ಮನೆ ಇದು ಟ್ರಸ್ಟ್ ಮಾಡ್ಕೊಂಡಿದ್ದೀರಾ? ಇಲ್ಲ ಸ್ವಾಮಿ, ನಾನು ಏನು ಮಾಡ್ಕೊಂಡೆ. ಈಗ ಜಮೀನು ತಗೊಂಡು 2 ವರ್ಷ ಆಗಿದೆ. ಓಕೆ, ನಿಮ್ಮ ಮಕ್ಕಳ ಅನುಮತಿ ಇದೆಯಾ? ನಿಮ್ಮ ಮಕ್ಕಳದ್ದೇನು ಅಬ್ಜೆಕ್ಷನ್? ಹೌದು ಸ್ವಾಮಿ, ಅವ್ರದ್ದೆಲ್ಲ ವ್ಯವಸ್ಥೆ ಮಾಡಿಕೊಟ್ಬಿಟ್ಟಿದ್ದೀನಿ. ಅವ್ರಿಗೆ ಏನೇನು ಕೊಡಬೇಕು ಅವ್ರಿಗೆಲ್ಲಾನು ನಾನು ಭಾಗ ಮಾಡಿ ನನ್ನ ಬಾಡಿಗೆ ಮನೆಗಳೆಲ್ಲನೂ ಬಿಲ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಅವ್ರಿಗೂ ನಮ್ಗೆ ಏನು ಸಂಬಂಧ ಇಲ್ಲ. ಅವರು ನಮ್ಮ ಸಹಕಾರ ಕೊಡ್ತಾರೆ. ಭಾಳ ಸಂತೋಷ. ನಾವು ನಿಮ್ಮ ನಂಬರ್ನ ನೋಟ್ ಮಾಡಿಕೊಂಡು ನಿಮ್ಗೆ ಹೇಳ್ತೀನಿ. ನಿಮ್ಮದು ಜಾತಕ ಇದ್ದ ತಂದ್ಕೊಂಬನ್ನಿ. ನಿಮಗೆ ಈ ಮಾಡೋ ಯೋಗ ನಿಮ್ಮ ಜಾತಕದಲ್ಲಿ ಇದೆಯಾ ಅಂತ ಫಸ್ಟ್ ಟ್ರೈ ಮಾಡಿ ನೋಡೋಣ. ನಂಬರ್ 1. ನಂಬರ್ 2, ಇದು ಮಾಡಬೇಕಾದ್ರೆ ಅನಾಥಾಶ್ರಮ ವೃದ್ಧಾಶ್ರಮ ಮಾಡಬೇಕಾದ್ರೆ ಭಾಳ ಒಳ್ಳೆಯ ಸೇವೆ. ಇದಕ್ಕೆ ಭಾಳಷ್ಟು ಬೇರೆ ಬೇರೆ ಥರ ಇದಿದೆ, ಅದನ್ನು ನೋಡೋಣ. ನಿಮ್ಮದು
4 ದಿಕ್ಕದು ಜಮೀನು ಮಣ್ಣು ತಂದ್ಕೊಡಿ, ಭೂಮಿ ಸರಿ. ಪೂರ್ವ, ಹಾ. ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಮಧ್ಯಭಾಗದ್ದು. ಹಾ ಹಾ ಮತ್ತು ನಿಮ್ಮ ಜಾತಕ ತೊಗೊಂಬನ್ನಿ. ಅದು ಹೇಗಾಗತ್ತೆ, ಯಾವ ದಶಾಭುಕ್ತಿಲಿದೆ, ನಡೀತಿದೆ ನೋಡಿ. ಅದು ಆಗೋದಿದ್ದರೆ ಹೇಗೆ ಅಂತ, ಆಗೋದಿಲ್ಲ ಅಂದರೆ ಅದಕ್ಕೆ ಪರಿಹಾರ ಏನು ಅಂತ ಹೇಳಿ ನಿಮಗೆ ಬೇಕಾದ್ರೆ ನಾನು ಹೆಲ್ಪ್ ಸರಿ. ಮಾಡಬಲ್ಲೆ. ಥ್ಯಾಂಕ್ ಯು ಸ್ವಾಮಿ, ಥ್ಯಾಂಕ್ ಯು. ಅದು ನೀವು ನಮ್ಮನ್ನು ಮೀಟ್ ಮಾಡಿ, ನೀವು ಒಂದ್ಸಲ ನಮ್ಮ ಆಫೀಸಿಗೆ ಫೋನ್ ಮಾಡಿ, ಈ ಥರ ಫೋನಲ್ಲಿ ಮಾತಾಡಿದ್ದೆ ಲೈವಲ್ಲಿ, ಹಾ. ನಾನು ಹಾ, ಮೀಟ್ ಹಾ. ಮಾಡೋಕ್ಕೆ ಕೇಳಿದ್ದಾರೆ ಅಂತ ಹೇಳಿ ಆ ಮಣ್ಣು ಮತ್ತು ನಿಮ್ಮ ಜಾತಕ ತೊಗೊಂಬನ್ನಿ. ಖಂಡಿತ ಅದಕ್ಕೆ ಭೂಮಿಲಿ ದೋಷ ಇದ್ದರೆ ಪರಿಹಾರ ಹೇಳೋಣ, ನಿಮ್ಮಲ್ಲಿ ದೋಷ ಇದ್ದರೆ ಪರಿಹಾರ ಹೇಳೋಣ, ಅದು ಯಾವಾಗ ಆಗ್ಬೋದು, ಹೇಗಾಗ್ಬೋದು ಅಂತ ಹೇಳಿ ನೋಡಿ ಅದಕ್ಕೆ ಎಂಕರೇಜ್ ಮಾಡೋಣ. ಇದು ಸಾರ್ವಜನಿಕರ ಸೇವೆ, ಲೋಕ ಸೇವೆ, ಹೌದು. ಸಮಾಜ ಸೇವೆ, ಕಲ್ಯಾಣ ಸೇವೆ, ಖಂಡಿತ ಒಳ್ಳೆಯದಾಗತ್ತೆ. ಮಾಡಿ. ಭಾಳ Thank you. ಸಂತೋಷ, ಭಾಳ ಸಂತೋಷ ಕರೆ ಮಾಡೋಕ್ಕೆ. ಖುಷಿ ಆಯ್ತು ಇವತ್ತು ಲೈವಲ್ಲಿ ಇಂಥ ವ್ಯಕ್ತಿಗಳು ಜಗತ್ತಲ್ಲಿ ಇದ್ದಾರಲ್ಲ ಅಂತೇಳಿ. ವೆರಿ ಗುಡ್. ಹಲೋ, ಹಲೋ, ಹೇಳಮ್ಮ, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಗದಗ ಡಿಸ್ಟ್ರಿಕ್ಟ್ ಗಜೇಂದ್ರಗಡದಿಂದ ಗುರುಜಿ. ಎಲ್ಲಿಮ್ಮ? ಗದಗ ಡಿಸ್ಟ್ರಿಕ್ಟ್ ಗಜೇಂದ್ರಗಡದಿಂದ ಗುರುಜಿ. ಗಜೇಂದ್ರಗಡದಿಂದ. ಹೇಳಿ ಅಮ್ಮ. ಗುರುಜಿ, ನಾವು ನಿಮ್ ಮಲವ್ರ ಗುರುಜಿ. ಬಹಳ ಸಂತೋಷ. ನೀವ್ ಹೇಳಿದ್ಮೇಲೆ ನಾವೆಲ್ಲ ಕೆಲಸ ಮಾಡೋದು ಗುರುಜಿ. ದಿನ ನಿಮ್ ಎಪಿಸೋಡ್ ಮಾಡಿ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗೋದು ಗುರುಜಿ. ಭಾಳ ವೆರಿ ಗುಡ್, ಭಾಳ ಖುಷಿ ಆಯಿತು. ನಿಮ್ಮನ್ನ ದಿನ ನೋಡ್ಬೇಕನ್ಸುತ್ತೆ ಗುರುಜಿ ನಮಗೆ. ವೆರಿ ಗುಡ್. ನೀವ್ ಏನ್ ಹೇಳ್ತೀರಿ ಅದನ್ನೇ ಮಾಡ್ತೀವಿ ಗುರುಜಿ ನಾವು. ಓ ವೆರಿ ಗುಡ್. ದಾವಣಗೆರೆ ಒಳಗೆ ಮಾಡಿದ ನಾವು ಎಪಿಸೋಡ್ ಬಂದಿದ್ವಿ ಗುರುಜಿ. ನಾವು ಏನಮ್ಮ? ದಾವಣಗೆರೆಯಲ್ಲಿ ಮಾಡಿದ ಗುರುಜಿ ಕಾರ್ಯಕ್ರಮ. ಎಂಥದ್ದು? ದಾವಣಗೆರೆಯಲ್ಲಿ ಮಾಡಿದ ಗುರುಜಿ. ಓ, ನಮ್ಮ ವರಾಹಸ್ವಾಮಿ ಹೋಮಕ್ಕೆ ಬಂದಿದ್ರಾ? ನೀವೆಲ್ಲ ಏನ್ ಫಂಕ್ಷನ್ ಮಾಡ್ತೀರ ಅದ್ರಲ್ಲಿ ಇದ್ದೇ ಕೂತೀವಿ ಗುರುಜಿ ನಾವು. ಓ ವೆರಿ ಗುಡ್, ಗ್ರೇಟ್, ಭಾಳ ಸಂತೋಷ. ಗುರುಜಿ, ನಮ್ಮ ಮನೆ ಓಪನಿಂಗ್ ಮಾಡ್ಬೇಕು, ಹೊಸದಿ 8 ಗಂಟೆ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಏನಂದ್ರಿ? ಕ್ಲಿಯರ್ ಆಗಿ ನಿಧಾನಕ್ಕೆ ಮಾತಾಡಿ. ನೋಟಿಫಿಕೇಶನ್ ಮಾಡ್ಬೇಕಿತ್ತು ಗುರುಜಿ. ಗೃಹಪ್ರವೇಶ ಹಾ ಮನೆ ಕಟ್ಟಾಯ್ತಾ? ಮನೆ ಇನ್ನು ಮಾಡ್ತೀವಿ ಗುರುಜಿ. ಅದು ಹೊಸದಿ 8 ಗಂಟೆ ಇಟ್ಕೊಂಡಿದ್ವಿ. ಹಾಂ, ಅದು ಕೆಲಸ ಎಲ್ಲ ಮುಗಿದಿದ್ ಗುರುಜಿ. ಮತ್ ನೀವು ಒಂದ್ ಡೇಟ್ ಹೇಳಿದ್ರೆ ಅದೇ ಡೇಟಿಗೆ ನಾವು ಫಿಕ್ಸ್ ಮಾಡ್ಬೇಕು ಅನ್ಕೊಂಡಿದ್ವಿ. ಅದು ಇಲ್ಲಿ ಸುಮ್ಮನೆ ಸಡನ್ನಾಗಿ ಹೇಳೋಕ್ಕಾಗಲ್ಲ. ನೀವು ಅಕ್ಷಯ ತೃತೀಯ ಬಸವಣ್ಣ ಜಯಂತಿ ಗೊತ್ತಾ? ಹಾ ಗೊತ್ತು ಗುರುಜಿ. ಅವತ್ತು ಮಾಡಿಬಿಡಿ, ಕಂಪ್ಲೀಟ್ ಇದೆ. ಭಾಳ ಅದಕ್ಕೆ ತಿಥಿ, ವಾರ, ನಕ್ಷತ್ರ ಯಾವ ಲೋಪದೋಷ ಇಲ್ಲ, ಯಾವುದೂ ಇಲ್ಲ. ಅಕ್ಷಯ ತೃತೀಯ ದಿವಸ ಮಾಡಿ, ಒಳ್ಳೇದಾಗ್ತದೆ. ಹಲೋ, ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಿ? ನಾನು ಹೊಸಪೇಟೆಯಿಂದ ಮಾತಾಡ್ತಾ ಇದ್ದೀನಿ. ಹೊಸಪೇಟೆ, ಹೇಳಿ ಅಮ್ಮ. ನಮ್ ಸಣ್ಣವನು ಜಾಬ್ ಮಾಡ್ತಾನೆ, ಸ್ವಲ್ಪ ದಿವಸ ಮಾಡ್ತಾನೆ ಬಿಟ್ಬಿಡ್ತಾನೆ, ಸ್ವಲ್ಪ ದಿನ ಮಾಡ್ತಾನೆ ಬಿಟ್ಬಿಡ್ತಾನೆ. ಯಾಕೆ ಗುರುಜಿ? ಅವನ್ನ ಕೇಳ್ಬೇಕು ನೀವು, ಏನಕ್ಕೆ ಹಂಗೆ ಬಿಡ್ತಿದ್ಯಾ, ಏನಕ್ಕೆ ಅಂತ ಕೇಳಿದ್ದೀರಾ ಅವನ ಹತ್ರ? ನಾನು ಓನ್ ಏನಾರ ಮಾಡ್ಬೇಕು ಅಂತ ಅವನಿಗೆ ಆಸೆ ಇದೆಯಂತೆ. ಮತ್ತೆ ಇದೇ ಮೂಲ ಕಾರಣ. ನೀವು ಏನು ಓದಿರೋದು? ಅವನು ಡಿಗ್ರಿ ಮಾಡಿದ ಗುರುಜಿ. ಯಾವ ಡಿಗ್ರಿ? ಡಿಗ್ರಿ ಗುರುಜಿ, ನನ್ಗಷ್ಟು ಗೊತ್ತಿಲ್ಲ. ಓಕೆ. ಡಿಗ್ರಿ ಮಾಡಿ ಬೇರೆ ಟ್ರೈನಿಂಗ್ ಮಾಡಿ ಬೇರೆ ಕಂಪನಿಲೆಲ್ಲ ಜಾಬ್ ಮಾಡಿದಾನೆ. ಮಾಡಿ ಇವಾಗ ಓನ್ ಮಾಡ್ಬೇಕು ಅಂತ ಇದ್ದಾನೆ. ಮತ್ತೆ ರಿಯಲ್ ಎಸ್ಟೇಟ್ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಏನ್ ಮಾಡ್ಬೇಕು ಗುರುಜಿ? ಅಲ್ಲ, ಅದಕ್ಕೆ ಅವನಿಗೇನಿದೆಯಾ ಇಷ್ಟ, ಅದಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕು, ಅದಕ್ಕೆ ನೀವು ದಾರಿ ತೋರಿಸ್ಬೇಕು. ನಾನು ಅವ್ನಿಗೇನು ಬಿಸ್ನೆಸ್ ಮಾಡೋದಿದೆ ಮಾಡಿಕೊಡಿ. ಯಾಕೆಂದರೆ ಆ ಜಾತಕದಲ್ಲಿ ಆ ಥರ ಅಂಶ ಇರೋದ್ರಿಂದ ಅವ್ನಿಗೆ ಆ ರೀತಿ ಮತಿ ಬರ್ತಾ ಇದೆ. ಅವ್ನಿಗೇನೋ ಬಿಸ್ನೆಸ್ಸಲ್ಲಿ ಆಸಕ್ತಿ, ರಿಯಲ್ ಎಸ್ಟೇಟಲ್ಲಿ ಅದನ್ನು ಮಾಡಿಸಿ. ಅವ್ನು ಏನ್ ಮಾಡ್ತಾನ ನಾವ್ ಅದೇ ಬಿಟ್ಟಿದೀವಿ ಗುರುಜಿ. ಯಾಕಂದ್ರೆ ನಾನು ಒಬ್ಳೆ ಸಿಂಗಲ್ ಪೇರೆಂಟ್ಸ್. ಅವ್ರು ಏನ್ ಮಾಡ್ತಾರ ಅದನ್ನೇ ನಾನ್ ಮಾಡಕ್ಕೆ ಹೇಳಿದೀನಿ ಗುರುಜಿ. ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವ್ನಿಗೆ ಕೈ ಕೂಡ್ತಿಲ್ಲ ಗುರುಜಿ. ಏನ್ ಮಾಡ್ಬೇಕು, ಅದಕ್ಕೊಂದ್ ಪರಿಹಾರ ಹೇಳ್ಕೊಡಿ. ಎಷ್ಟು ಏಜ್ ಅವನಿಗೆ? ನೀವು ಹೇಳಿದ್ದೆಲ್ಲ ಮಾಡಿದೀನಿ, ನಾವು ಚೆನ್ನಾಗಿದ್ದೀವಿ ಇವಾಗ. ಎಷ್ಟು ಏಜ್ ಮಗನಿಗೆ ವಯಸ್ಸು? ಇವಾಗ 25. 25. ಹುಲಿಗೆ ಮಾತ್ರ ಹೋಗ್ಬಿಟ್ಟು ಒಂದು 5 ಮಂಗಳವಾರ ಅಥವಾ 5 ಶುಕ್ರವಾರ ಹೋಗಿ ದೇವಿಗೆ ನಮಸ್ಕಾರ ಹಾಕಿ ಪ್ರಾರ್ಥನೆ ಮಾಡ್ಕೊಂಬರಕ್ಕಿಡು ಹುಲಿಗೆ ಅಮ್ಮ. ಆ ದೇವಿ ನಿಮಗೆ ಒಳ್ಳೇದು ಮಾಡ್ತಾಳೆ, ಬಲ ಕೊಡ್ತಾಳೆ. ಯಾವುದಕ್ಕೆ ಒಂದು ಸ್ಟ್ರೆಂತ್ ಸಿಗುತ್ತೆ ನಿಮಗೆ, ದೇವಿ ಆಶೀರ್ವಾದ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಯಾವೂರಿಂದ ಮಾತಾಡೋದು? ಮಾತಾಡ್ತಿರೋದು. ಎಲ್ಲಿಂದ? ಬಿಡ್ದಿ. ಹೇಳಿ ಅಮ್ಮ. ನನ್ ದೊಡ್ಡ ಚಿಕ್ಕ ಮಗನಿಗೆ 10 ವರ್ಷ. ಹಾಂ. ಅವನಿಗೆ ಸ್ವಲ್ಪ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ಹೇಳಿದ್ದಾರೆ. ಅದು ಮುಚ್ಚುದಿಲ್ಲ ಅಂತ ಹೇಳ್ತಾರೆ. ನಾವು ಜಯದೇವ್ ಆಸ್ಪತ್ರೆಗೆ 6 ತಿಂಗಳಿಗೊಮ್ಮೆ ಸ್ಕ್ಯಾನ್ ಮಾಡ್ಸ್ಕೊಂಡ್ ಬರ್ತೀವಿ. ಅದು ಮುಚ್ಚು ಜಾಗದಾಗಿಲ್ಲ, ಚಿಕ್ಕದಾಗಿದೆ, ಮುಚ್ಚೋದಿಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಾವು ಪ್ರತಿದಿನ ನಿಮ್ ಪ್ರೋಗ್ರಾಮ್ ನೋಡ್ತೀವಿ. ಮಂತ್ರ ಸಿಕ್ಕಾಪಟ್ಟೆ ಬರ್ಕೊಂಡ್ ಇಟ್ಕೊಂಡಿದೀನಿ. ನನಗ್ ಗೊತ್ತಿರೋರ್ಗೆಲ್ಲ ಹೇಳ್ತೀನಿ.
ಅದಕ್ಕೋಸ್ಕರ ಏನಾದ್ರು ಮಾಡಿ ಅವ್ನಿಗೆ ಮುದ್ರೆ ಏನಾದ್ರು ಮಂತ್ರ ಹೇಳಿದ್ರೆ 10 ವರ್ಷ ಹುಡುಗ 12 ವರ್ಷ ಆಗಲಿ. 12 ವರ್ಷ ಆದಮೇಲೆ ಮತ್ತು ಅದಕ್ಕೆ ಗಡ್ಡ ಮೀಸೆ ಹಾರ್ಮೋನ್ಸ್ ಜಾಸ್ತಿ ಪ್ರೊಡಕ್ಷನ್ ಆದಾಗ, ಹಾರ್ಮೋನ್ಸ್ ಹುಡುಗ ಮೆಚ್ಯೂರ್ಡ್ ಆದಾಗ, ಗಡ್ಡ ಮೀಸೆ ಬಂದಾಗ ಕೆಲವು ತಂತ್ರ ಇದೆ. ಮತ್ತು ಯೋಗಾಸನಕ್ಕೆಲ್ಲ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಇದು ಭಾಳ ಅನುಕೂಲ ಆಗ್ತದೆ. 10 ವರ್ಷ ಅಲ್ಲ, ವೆಯ್ಟ್ ಮಾಡಿ ಇನ್ನೊಂದು 2 ವರ್ಷ ಚೆನ್ನಾಗಿ ನೋಡ್ಕೊಳ್ಳಿ. ಗಾಬರಿ ಆಗಬಾರ್ದು, ಓಡಬಾರ್ದು, ಮತ್ತು ಹೆಚ್ಚಿಗೆ ಮೆಟ್ಲು ಹತ್ಸೋದು, ಬೆಟ್ಟ ಹತ್ಸೋದು, ಆಟ ಆಡಿಸೋದು ಎಲ್ಲ ಮಾಡಬಾರ್ದು ಹಾರ್ಟಲ್ಲಿ ಹೋಲಿದ್ದಾಗ. ಅದರಿಂದ ಒಂದು 2-3 ವರ್ಷ ವೆಯ್ಟ್ ಮಾಡಿ ಆಮೇಲೆ ನೋಡೋಣ, ಹೋಗುತ್ತೆ ಅದು. ಆ ಯೋಗ ಪ್ರಾಣಾಯಾಮ ಮಾಡಬೇಕು. ಮತ್ತು ಕೆಲವು ತಂತ್ರಗಳಿದೆ. ಇನ್ನು ಚಿಕ್ಕ ಹುಡುಗ ಅದು ಇನ್ನು ಬಾಲಾರಿಷ್ಟ 12 ವರ್ಷ ತನಕ ನಡೆಯುತ್ತೆ. ಬಾಲಾರಿಷ್ಟ ಮುಗಿಲಿ ನೋಡೋಣ. ಬಾಲಾರಿಷ್ಟ ಕೇತು ದಶೆಯಲ್ಲಿ ಇದ್ದಾಗ ಈ ಥರ ಕೇತು ಬಾಲಾರಿಷ್ಟ ನಡುವೆ ಕೆಲವು ಮಕ್ಕಳಿಗೆ ಈ ಥರ ಆಗ್ತದೆ. ಅದೇನು ದೊಡ್ಡದು. ಎಷ್ಟೋ ಜನಕ್ಕೆ ಹಾರ್ಟಲ್ಲಿ ಹೋಲಿರು ಇವತ್ತು 70-80 ವರ್ಷ ಬದುಕಿದ್ದಾರೆ. ತೊಂದರೆ ಏನಿಲ್ಲ, ಆರಾಮಾಗಿರಿ. 12 ವರ್ಷ ಕಳೀಲಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾನು ವೆಂಕಟೇಶ್ ಬೆಂಗಳೂರಿಂದ ಮಾತಾಡ್ತೀನಿ ಸರ್. ಎಲ್ಲಿಂದ? ಬೆಂಗಳೂರಿಂದ. ಹಾಂ, ಹೇಳಿ ಹೇಳಿ ನನ್ನ ಬಿಸ್ನೆಸ್ ಅಲ್ಲಿ ಹೇಳಿ, ಹೇಳ್ತಾ ಹೋಗಿ. ನಾನು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಾ ಇದ್ದೀನಿ. ಏನ? ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ನೀವು ಬಿಲ್ಡಿಂಗ್ ಕಾಂಟ್ರಾಕ್ಟರಾ? ಹೌದೌದು ಸರ್. ಓಕೆ, ಹೇಳಿ. ಅದು ಕೆಲಸ ಬರ್ತದೆ, ಕೆಲಸ ಬಂದ್ರೆ ಕೆಲಸ ಇರಲ್ಲ, ಕೆಲಸ ಮಾಡಿದ್ರೆ ದುಡ್ಡು ಬರಲ್ಲ, ಅದು ತೊಂದರೆ ಆಗ್ತಾ ಇದೆ. ಓಕೆ, ಅದಕ್ಕೆ ಏನ್ ಮಾಡೋದು ಕೇಳಕ್ಕೋಸ್ಕರ ನಿಮ್ಮ ಹತ್ರ ಫೋನ್ ಬಂದಿತ್ತು. ಭೂಮಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಮನೆ ಕಟ್ಟೋದು, ಗೋಡೌನ್ ಕಟ್ಟೋದು, ಇವೆಲ್ಲ ಇದು ಭೂಮಿಯಿಂದ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಮು. ಅದಕ್ಕೆ ಸುಬ್ರಹ್ಮಣ್ಯ ಚೆನ್ನಾಗಿ ಪೂಜೆ ಮಾಡಿ, ಸುಬ್ರಹ್ಮಣ್ಯ ಅಷ್ಟೋತ್ತರ ಹೇಳಿ. ಆಮೇಲೆ ಪಾಂಡವಪುರದ ಹತ್ರ, ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿ ಕಳ್ಳಳ್ಳಿ ಅಂತಿದೆ, ಅಲ್ಲಿಗೆ ವರಹಸ್ವಾಮಿ ಇದ್ದಾರೆ. ಸಾಲಿಗ್ರಾಮ ಶಿಲೆ ಲಕ್ಷ್ಮೀ ವರಹಸ್ವಾಮಿ, ಅಲ್ಲಿ ಹೋಗಿ ಬನ್ನಿ. ಮಂಡ್ಯ ಹತ್ರ. ಹಾಂ, ಮಂಡ್ಯದಿಂದ ಪಾಂಡವಪುರ ಅಂತ ಬರುತ್ತೆ. ಅಲ್ಲಿ ಕೇಳಿ, ಕಳ್ಳಹಳ್ಳಿ ಅಂತ. ಕಳ್ಳಹಳ್ಳಿ ಅಲ್ಲಿ ದೊಡ್ಡ ಒಂದು 10-12 ಅಡಿದು ವರಹಸ್ವಾಮಿ ಇದ್ದಾರೆ, ಭಾಳ ವಿಶೇಷವಾದ್ದು. ಅಲ್ಲಿ ಹೋಗ್ಬಿಟ್ಟು ತಿಂಗಳಿಗೊಂದ್ಸಲ ಅಥವಾ 3 ತಿಂಗಳಿಗೊಂದ್ಸಲ ಹೋಗಿ ಬನ್ನಿ. ಸುಬ್ರಹ್ಮಣ್ಯನ ಚೆನ್ನಾಗಿ ಪೂಜೆ ಮಾಡಬೇಕು. ನಿಮಗೆ ಆಗ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಭಾಳ ಬಲ ಬರ್ತದೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾವು ಮಂಗಳಗ್ರಹನ ಭೂಮಿ ಪುತ್ರ ಅಂತ ಕರಿತೀವಿ, ಮಂತ್ರದಲ್ಲಿ ಬರುತ್ತೆ. ಅದರಿಂದ ರಿಯಲ್ ಎಸ್ಟೇಟ್ ಮಾಡೋವಂಥವ್ರು, ಈ ಮನೆ ಕಟ್ಟೋವಂಥವ್ರು. ಹಲೋ ಹಲೋ, ಸಾಯಿರಾಮ್. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಗುಲ್ಬರ್ಗಲ್ಲಿ ಮಾಡ್ತೀವಿ ಗುರುಜಿ. ಯಾವ ಊರಮ್ಮ? ಗುಲ್ಬರ್ಗ, ಆರಾಮ್ಲಿ. ಓ, ವೆರಿ ಗುಡ್. ಹೇಳಿ ಅಮ್ಮ. ಆರಾಮ್ರಿ ಗುರುಜಿ? ಹಾಂ, ಆರಾಮಾಗಿದ್ದೀವಿ. ತಾವು ಹೇಗಿದ್ದೀರಿ? ಹಾ, ನಾವು ಆರಾಮ್ರಿ ಗುರುಜಿ. ದಾವಣಗೆರೆಗೆ ಬಂದಿದ್ದೇವ್ರಿ, ಬಿಜಾಪುರಕ್ಕೆ ಬಂದಿದ್ದೇವ್ರಿ, ಎಲ್ಲಾ ನೋಡ್ತೀವ್ರಿ ಪ್ರೋಗ್ರಾಮ್ ರೀ ಗುರುಜಿ. ಓ, ಭಾಳ ಸಂತೋಷ. ನಮ್ದು ನಮ್ಮ ಮನೆನವ್ರಿ ಗುರುಜಿ ಸ್ವಲ್ಪ ಕುತ್ತಲ್ಲಿ ಹಿಂಗ್ ತೂಗುಡಿಸ್ತಾರ್ರಿ ಗುರುಜಿ. ನಂಗೆ ಅರ್ಥ ಆಗಿಲ್ಲ, ನಿಧಾನ ಕೇಳಿ. ಈಗ ಕುತ್ಕೊಂಡಿರ್ತಾರ ನೋಡ್ರಿ, ಕುಂತಲ್ಲಿ ಹಿಂಗ್ ಕಣ್ಣು ಮುಂಚ್ತಾರ್ರಿ ಗುರುಜಿ, ನಿದ್ದೆ ಮಾಡ್ತಾರ್ರಿ. ಓಕೆ ಓಕೆ. ಕೆಲ್ಸಕ್ಕೆ ಹೋಗಲ್ವಾ ಅವರು? ಹೋಗ್ತಾರಿ ಗುರುಜಿ. ಹಿಂಗೆ ಹೊರಗಿಂದ ಸ್ವಲ್ಪ ಒಂದ್ ಆಯಾಸ ಆಗಿರ್ತಾರಲ್ರಿ, ಬಂದ ನಂತರ ಹಿಂಗ್ ಸ್ವಲ್ಪ ಕುಂತಲ್ಲೇ ನಿದ್ದೆ ಮಾಡ್ತಾರ್ರಿ. ಮಾಡ್ಲಿ ಬಿಡಿ, ತಪ್ಪೇನಂತ. ಅದಕ್ಕೆ ರೆಸ್ಟ್ ತಗೋತಾ ಇದಾರೆ. ರಾತ್ರಿ ಹೊತ್ತು ನಿದ್ದೆ ಮಾಡಲ್ವಾ? ಏನ್ರಿ? ರಾತ್ರಿ ಹೊತ್ತು ನಿದ್ದೆ ಮಾಡಲ್ವಾ ಅವರು? ಮಾಡ್ತಾರ್ರಿ. ಅಂದ್ರೆ ಅತಿಯಾಗಿ ನಿದ್ದೆ ಮಾಡಿದ್ರೆ ಏನ್ ಆಗ್ತದೆ ಅನ್ನೋದು ಹಿಂಗ. ಏನ್ ನಿಂತದಿಲ್ಲ, ಏನು ಆಗಲ್ಲ, ಆರಾಮಾಗಿರಿ. ಅದಕ್ಕೆ ದೊಡ್ಡ ಸಮಸ್ಯೆ ಇಲ್ಲ, ಆರಾಮಾಗಿರಿ. ಒಟ್ಟ ಕೆಲಸ ಮಾಡ್ತಿರ್ತಾನೆ. ಹಾ, ಮಾಡ್ತಾರೆ ಗುರುಜಿ. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಅಥವಾ ನಿದ್ದೆನೇ ಮಾಡ್ತಿರ್ತಾರ? ಇಲ್ರಿ ಗುರುಜಿ, ಏನಿಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿರಿ. ಏಜ್ ಆಗ್ತಿದ್ದಂಗೆ ನಿದ್ದೆ ಕಮ್ಮಿ ಆಗ್ಬಿಡುತ್ತೆ. ತೊಂದರೆ ಕೆಡಿಸ್ಕೊಳ್ಳೋದು ಬೇಡ, ರೆಸ್ಟ್ ತಗೊಳ್ಳಿ, ಒಳ್ಳೇದಾಗಲಿ. ಹಲೋ ಹಲೋ, ನಮಸ್ತೆ ಅಮ್ಮ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ. ನಾವು ತಮಿಳ್ನಾಡು ಡೆಂಗಿಕೋಟೆಯಿಂದ ಮಾತಾಡ್ತಾ ಇದೀವಿ ಸ್ವಾಮೀಜಿ. ಯಾವುದು? ಡೆಂಗಿಕೋಟೆ ಅಂತ, ತಮಿಳ್ನಾಡಿಂದ. ತಮಿಳ್ನಾಡಿಂದ? ಓ, ಓಕೆ. ನಿಮ್ಗೆ ಕನ್ನಡ ಬರುತ್ತಾ? ನಾವು ಕನ್ನಡದವ್ರಿ ಸ್ವಾಮೀಜಿ, ಆರೋಳಿಯರು. ಓಕೆ ಓಕೆ. ಡೈಲಿ ನೋಡ್ತೀರಾ ನಮ್ಮ ಕಾರ್ಯಕ್ರಮ? ಹಾ, ನೋಡ್ತೀವಿ ಸ್ವಾಮೀಜಿ. ವೆರಿ ಗುಡ್, ಭಾಳ ಸಂತೋಷ. ತಮಿಳ್ ಯಾವ ಜಿಲ್ಲೆ ಬರುತ್ತದು? ಅದು ಕೃಷ್ಣಗಿರಿ ಜಿಲ್ಲೆ ಬರುತ್ತೆ. ಹೌದಾ, ಭಾಳ ಸಂತೋಷ. ಹೇಳಿ ಅಮ್ಮ. ಸರ್, ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಅವ್ರು ಎಲ್ಲೋದ್ರೂ ಕೆಲಸಗಳೇ ಆಗಲ್ಲ, ಆಸ್ತಿಗದು ಸ್ವಲ್ಪ ತೊಂದರೆ ಆಗೈತೆ. ಏನು ಆಸ್ತಿ ಇದೆ? ಹೊಲ ಐತೆ. ಅವ್ರದ್ದೆಲ್ಲ ಅವ್ರವ್ರ ಹೆಸರು, ಅವ್ರ ದೊಡ್ಡಮ್ಮನ ಮಕ್ಳು ಚಿಕ್ಕಮ್ಮನ ಮಕ್ಳೆಲ್ಲ ಸೈನ್ ಹಾಕಲ್ಲ ಅಂತವ್ರ, ಅವ್ರವ್ರ ಹೆಸರು ಮಾಡ್ಕೊಬಿಟ್ಟವ್ರೆ. ಮತ್ತೆ
ನಮ್ಗೆ ನಮ್ಮ ಹೆಸರು ಮಾಡ್ಕೊಂಡಿಲ್ಲ. ಯಾಕೆ ಇವಾಗ ಮಾಡ್ಕೊಂಡಿಲ್ಲ? ಸೈನ್ ಹಾಕ್ರಿ ಅಂದ್ರೆ ಹಾಕೊಡ್ತಾ ಇಲ್ಲ, ಮಾರಕ್ಕೂ ಬಿಡ್ತಾ ಇಲ್ಲ ಸ್ವಾಮೀಜಿ ಅವರು. ಕೋರ್ಟ್ ಇದೆ, ಕೋರ್ಟ್ಗೆ ಹೋಗಿಲ್ವಾ? ಕೋರ್ಟ್ ಆಗಲ್ಲ ಅಂತಾರೆ ಸ್ವಾಮೀಜಿ. ಅವ್ರ ಅಜ್ಜಿ ಹೆಸರಲ್ಲಿ ಇದ್ದಿತ್ತು, ಅವ್ರ ಅಜ್ಜಿ ಹೆಸರ ಇದು ಮಾಡ್ಕೊಟ್ಬಿಟ್ಟವ್ರೆ ಅಂತವ್ರೆ. ಅದೇ ಅದು ನೋಡಮ್ಮ, ಅದು ಹೆಂಗಿದೆಯೋ ನನಗೂ ಗೊತ್ತಿಲ್ಲ, ನಿಮಗೂ ಸರಿಯಾಗಿ ಅರ್ಥ ಆಗ್ತಿಲ್ಲ. ಅದು ಕೋರ್ಟಲ್ಲಿ ಅವ್ರಿಗೂ ಆಗಲ್ಲ ಅಂದಮೇಲೆ ಅದು ಆಗೋದಿಲ್ಲ. ಯಾಕೆಂದರೆ ಅದೇನು ಮೆರಿಟ್ಸ್ ಇಲ್ಲ ಆ ಕೇಸಲ್ಲಿ, ನಿಮಗೆ ಬಲ ಇಲ್ಲ ಅಂತ ಅನಿಸುತ್ತೆ. ನಿಮ್ಮ ಯಜಮಾನಿಗೆ ಏನಂದ್ರೆ ಇನ್ನೊಂದು ಕೆಲಸ ಇಲ್ಲ ಅಂತಾರ? ರೋಗ ಕೆಲಸಗಳೇ ಆಯ್ತಲ್ಲ ಸ್ವಾಮೀಜಿ. ಏನು ಕೆಲಸ ಮಾಡ್ತಾರೆ ಅವರು? ಇದು ಮೀನ್ ಹಿಡಿತಾರೆ ಸ್ವಾಮೀಜಿ, ಕೆರೆ ಮಾಡ್ಕೊಂಡಿದ್ದೀವಿ. ಮೀನು ಹಿಡಿತಾರ? ಮೀನುಗಾರ? ಹೌದು ಸ್ವಾಮೀಜಿ. ಓಕೆ. ನೀವು ಮೀನು ಹಿಡಿತಾರೆ ಅಂತಂದರೆ ಗುರುಬಲ ಬೇಕು, ಮೀನ ರಾಶಿ ಗುರು. ಈಗ ಒಂದು ಕೆಲಸ ಮಾಡಿ, ನಿಮ್ಮ ಅಲ್ಲೇ ದೇವರು ಗುರುಗಳ ಯಾವ್ದಾದ್ರು ದೇವಸ್ಥಾನ ಇದೆ? ರಾಘವೇಂದ್ರ ಸ್ವಾಮಿಗಳು, ಶಿರ್ಡಿ ಸಾಯಿಬಾಬಾ, ದತ್ತಾತ್ರೇಯ, ಆ ಥರದ್ದು ಏನಾರು ಇದೆಯಾ ನಿಮ್ಮೂರಲ್ಲಿ? ಇದೆ ಸ್ವಾಮೀಜಿ. ದಿನ ಬೆಳಗ್ಗೆ ಸಾಯಿಬಾಬಾ ಇದೆಯಾ? ಇದೆ. ಅಲ್ಲೋಗಿ ಅವ್ರಿಗೆ ಎಷ್ಟು ವಯಸ್ಸು ಅಷ್ಟು ಪ್ರದಕ್ಷಿಣೆ ಮಾಡಿ ಒಂದು 10 ನಿಮಿಷ ಕೂತ್ಕೊಂಡು ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಬರಕ್ಕೆ ಹೇಳಿ, ಖಂಡಿತ ಒಳ್ಳೇದಾಗ್ತದೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಹಾಸನ್ನಿಂದ. ಯಾವರು? ಹಾಸನ್. ಹಾಸನಿಂದ ಹೇಳಿ. ಗುರುಜಿ, ನಮಗೆ ತುಂಬಾ ತೊಂದರೆ ಇದೆ. ಸ್ವಲ್ಪ ಜೋರ ಮಾತಾಡಬೇಕು. ಹಲೋ. ಮನೆಯಲ್ಲಿ ತುಂಬಾ ತೊಂದರೆ ಇದೆ. ಏನು ತೊಂದರೆ ಹೇಳಿ? ಏನು ಕೆಲಸ ಮಾಡಿದ್ರು ಏನು ಕೈ ಹಿಡಿಯೋದಿಲ್ಲ. ಏನು ಕೆಲಸ ಮಾಡ್ತಾ ಇದ್ದೀರಿ? ವ್ಯವಸಾಯ ಗುರುಜಿ. ವ್ಯವಸಾಯ, ಓಕೆ. ಅದೇನೇ ಪೈರ್ ಮಾಡಿದ್ರು ಆಗಲ್ಲ. ಮತ್ತೆ ನಾವು ಬೇಕರಿ ಮಾಡೋಣ ಅಂದ್ರೂ ಆಗ್ತಿಲ್ಲ ಗುರುಜಿ. ಬೇಕರಿ ಮಾಡೋಣ ಅನ್ಕೊಂಡಿತ್ತು, ಇಲ್ಲಿ ಜಾಗನ ಸೆಟ್ ಆಗ್ತಿಲ್ಲ. ಬೇಕರಿ ಮಾಡ್ಬೇಕಾದ್ರೆ ನಿಮ್ಗೆ ಅದೆಲ್ಲ ಟ್ರೈನಿಂಗ್ ಆಗಿದೆಯಾ? ಇದೆ ಗುರುಜಿ, ಕೆಲಸ ಎಲ್ಲ ಬರುತ್ತೆ. ಓಕೆ. ಎಷ್ಟು ಏಜ್ ನಿಮಗೆ? ನಮಗೆ 32 ಗುರುಜಿ. 35? 32, 32. ಮದುವೆ ಆಗಿದೆಯಾ? ಇಲ್ಲ ಗುರುಜಿ, ಅದು ಆಗಿಲ್ಲ, ಮದುವೆನೂ ಆಗಿಲ್ಲ. ಓಕೆ. ಈಗ ನಿಮಗೆ ವ್ಯವಸಾಯ ಮಾಡ್ತಾ ಇದ್ದೀರಿ, ಮತ್ತೆ ಬೇಕರಿ ಮಾಡಬೇಕು ಅಂತ ಆಸೆ? ಗುರುಜಿ, ವ್ಯವಸಾಯದಲ್ಲೂ ಇಲ್ಲಿ ನಮ್ಮ ಅಣ್ಣ ಒಬ್ರು ಇದ್ದಾರೆ, ಅವರು ಮಾಡ್ಕೊಂತಾರೆ. ನಾವ್ ಅದು ಬೇಕರಿ ಮಾಡೋಣ ಮುಂದೆ ಏನು ಅಂತಂದ್ರು ಏನೋ ಆಗ್ತಿಲ್ಲ ಗುರುಜಿ. ನೀವ್ಯಾಕೆ ಬೇಕರಿ ಇರೋ ಕಡೆ ಕೆಲಸ ಸೇರ್ಕೋಬಾರ್ದು? ಇನ್ನೂ ಅನುಭವ ಜಾಸ್ತಿ ಆಗುತ್ತೆ. ಕೆಲಸ ಬರುತ್ತೆ ಗುರುಜಿ. ಹೌದಾ? ಓಕೆ. ನೀವೇ ಮನೇಲೇ ಮಾಡಿ, ಯಾಕೆ ಬೇಕರಿಗಳಿಗೆ ಸಪ್ಲೈ ಮಾಡಬಾರ್ದು? ಮನೇಲೇ ಮಾಡಿ. ಇಲ್ಲ ಗುರುಜಿ, ಹಳ್ಳಿ ಗುರುಜಿ ನಮ್ದು. ನೀವು ಎಲ್ಲಿ ಮಾಡಬೇಕು ಅಂತಿದ್ದೀರ ಬೇಕರಿನ? ಬೇಕರಿ ಅದೇ ಜಾಗ ನೋಡಿದ್ದು ಗುರುಜಿ. ಯಾವ ಊರಲ್ಲಿ? ಮಂಗಳೂರು ಸೈಡ್ ನೋಡಿದ್ದು. ಎಲ್ಲಿ? ಮಂಗಳೂರಿನಲ್ಲಿ. ಅದು ಸೆಟ್ ಆಗ್ತಿಲ್ಲ ಗುರುಜಿ. ಎಲ್ಲೋದ್ರೂ ಜಾಗ ಸೆಟ್ ಆಗಲ್ಲ, ಏನಾದ್ರು ಒಂದು ತೊಂದರೆ ಆಗೋದು. ಓಕೆ. ನಿಮ್ದು ರಾಶಿ ನಕ್ಷತ್ರ ಏನಾದ್ರು ಗೊತ್ತಿದ್ಯಾ? ಗುರುಜಿ, ಮಕರ ರಾಶಿ, ಶ್ರವಣ ನಕ್ಷತ್ರ. ಮಕರ ರಾಶಿ. ಈಗ ನಿಮಗೆ ಶನಿ ಬಿಡುಗಡೆ ಆಗಿದ್ದಾರೆ. 7.5 ವರ್ಷ ಶನಿ ಬಿಡುಗಡೆ ಆಗೋಗಿದೆ 29ನೇ ತಾರೀಕು ಮಾರ್ಚ್. ಆದ್ದರಿಂದ ನಿಮಗೆ ಇನ್ಮೇಲೆ ಟ್ರೈ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಇದು ಮಂಗಳೂರಿನಲ್ಲಿ ನಿಮಗೆ ಬೇಕ್ರಿ ಮಾಡೋದಿದ್ರೆ ನನಗೆ ಯಾರೋ ಒಬ್ಬರು ಬಂದು ಮೀಟ್ ಮಾಡಿರೋ, ಒಂದು ಇದೇ ಹೋಟ್ಲು ಮತ್ತು ಬೇಕ್ರಿ ಬೇರೆ ಎಲ್ಲ ಮಾಡಬೇಕು ಅಂತ. ಬೇಕಾದ್ರೆ ನಿಮಗೆ ಅವ್ರಿಗೆ ಹೇಳ್ತೀನಿ ನಾನು. ನಿಮ್ಮ ನಂಬರ್ನ ನೋಟ್ ಮಾಡ್ಕೊಳ್ತೀನಿ, ನಾವು ನೋಟ್ ಮಾಡ್ಕೊಂಬಿಟ್ಟು ನಿಮ್ಮ ನಂಬರ್ನ ಅವ್ರಿಗೆ ಕಳಿಸ್ಕೊಡ್ತೀನಿ, ಭೇಟಿ ಮಾಡಿ. ಮತ್ತು ಶನಿ ಬಿಡುಗಡೆ ಆಗಿರೋದ್ರಿಂದ ನಿಮಗೆ ಇನ್ಮೇಲೆ ಎಲ್ಲ ಚೆನ್ನಾಗಿ ಆಗತ್ತೆ. ಇವಾಗ ಮತ್ತೆ ಟ್ರೈ ಮಾಡಿ. ಇವಾಗ ಮಕರ ರಾಶಿಗೆ 7.5 ವರ್ಷದಿಂದ ತೊಂದರೆ ಇತ್ತು. ಈಗ 29ನೇ ತಾರೀಕು ಮಾರ್ಚಿಂದ ನಿಮ್ಗೆ ಆರಾಮ ಆಗಿದ್ದೀರಿ. ಇನ್ನು 30 ವರ್ಷದ ತನಕ ಚೆನ್ನಾಗಿರ್ತೀರ ಎಲ್ಲ ಕೆಲಸ. ಶ್ರವಣ ನಕ್ಷತ್ರ. ವಿಷ್ಣು ಎಲ್ಲಿದ್ದಾರೋ, ವಿಷ್ಣು, ಕೃಷ್ಣ, ರಾಮ, ಆಂಜನೇಯ, ನರಸಿಂಹ ಈ ಥರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ಪ್ರತಿನಿತ್ಯ 108 ಸುತ್ತು. ನಿಮ್ಮದು ಏನು ಆಸೆ ಇದು ನೆರವೇರುತ್ತೆ. ನೀವು ಮುಖ್ಯವಾಗಿ ಬೇಕ್ರಿ ಮಾಡಬೇಕು ಅಂತ ಇದ್ದೀರಿ, ಅದು ಖಂಡಿತ ನೆರವೇರುತ್ತೆ. ಮಾಡಿ. ನಾನು ನಿಮ್ಮ ನಂಬರ್ನ ನೋಟ್ ಮಾಡ್ಕೊಂಡಿರ್ತೀನಿ, ಅವ್ರಿಗೆ ಕಳಿಸ್ತೀನಿ. ಅವ್ರು ನಿಮ್ಗೆ ಬೇಕಾದ್ರೆ ಫೋನ್ ಮಾಡಿ ಮಾತಾಡ್ತಾರೆ. ಇದೇ ವಿಚಾರದ ಒಬ್ರು ಬಂದಿದ್ರು ನನಗೆ, ಮಂಗಳೂರಿನಲ್ಲೇ ಮಾಡಬೇಕು ಅಂತ ಒಬ್ಬರು ಅಂತ. ಅವರು ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ಕೊಂಡಿದ್ದಾರೆ. ಬಹುಶಃ ನಿಮಗೂ ಹೆಲ್ಪ್ ಮಾಡ್ಬೋದೇನೋ, ನೋಡೋಣ. ಬಟ್ ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ನೀವು ವಿಷ್ಣು ಆರಾಧನೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಮೈಸೂರಿಂದ ಗುರುಜಿ. ಸಾಯಿರಾಮ್ ಗುರುಜಿ. ಸಾಯಿರಾಮ್. ಹೇಳಿ ಅಮ್ಮ, ಹೇಳಿ.
ಮಾತಾಡಿ. ಗುರುಜಿ, ನಿಮ್ಮ ಮುದ್ರಾ ಮಂತ್ರ ತಂತ್ರ ಎಲ್ಲ ನೋಡ್ತೀವಿ, ಮಾಡ್ತೀವಿ. ನಮ್ಗೆಲ್ಲ ತುಂಬಾ ಒಳ್ಳೇದಾಗಿದೆ. ಬಹಳ ಸಂತೋಷ. ಬೇರೆಯವ್ರಿಗೂ ಹೇಳ್ತೀವಿ ಗುರುಜಿ. ದೇವ್ರು ನಿಮ್ಗೆ ಇನ್ನೂ ಹೀಗೆ ಆಯ್ತು ಆರೋಗ್ಯ ಹೆಚ್ಚೆಚ್ಚಾಗಿ ಕೊಟ್ಟು ಇನ್ನೂ ಸಮಾಜ ಸೇವೆ ಮಾಡೋ ಭಾಗ್ಯ ಕೊಡ್ಲಿ ಅಂತ ಕೇಳ್ತೀನಿ ಗುರುಜಿ. ಬಹಳ ಸಂತೋಷ. ಥ್ಯಾಂಕ್ಸ್ ಅಮ್ಮ. ನಾವು ಪ್ರಾರ್ಥನೆ ಮಾಡ್ತೀವಿ ಡೈಲಿ ದೇವ್ರ ಹತ್ರ ನಿಮ್ಗೆ ಒಳ್ಳೇದಾಗ್ಲಿ ಅಂತ. ಗ್ರೇಟ್. ಹಾಗೆ ನಿಮ್ ಕಾರ್ಯಕ್ರಮ ಇನ್ನೂ ಹೆಚ್ಚು ಪ್ರಪಂಚದಾದ್ಯಂತ ಕೀರ್ತಿಯನ್ನು ಗಳಿಸ್ಲಿ, ಹೀಗೆ ಮುಂದುವರಿತಾನು ಇರ್ಲಿ ಅಂತಾನು ಕೇಳ್ತೀವಿ ಗುರುಜಿ. ಇದರಿಂದ ಬಡವ್ರಿಗೆ ತುಂಬಾನೇ ಉಪಯೋಗ ಆಗುತ್ತೆ ಗುರುಜಿ. ಏನು ಒಳ್ಳೆ, ಬಹಳ ಸಂತೋಷ. ನಿಮ್ಮ ಒಂದು ಆರೈಕೆ ಕಾಪಾಡಲಿ. ನಾನು ಬಹಳ ಸಂತೋಷ. ಈ ಪ್ರೋಗ್ರಾಮ್ ಅಂತೂ ನಿಲ್ಲಿಸ್ಬೇಡಿ ಗುರುಜಿ, ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ. ಹೀಗೆ ಮುಂದುವರಿಸಿ ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಗುರುಜಿ. ನಾವು ಸಿಕ್ತವ್ರಿಗೆಲ್ಲ ಹೇಳ್ತೀವಿ ಗುರುಜಿ. ನಮ್ಮ ಹತ್ರ ಕಷ್ಟ ಹಂಚ್ಕೊಂಡವ್ರಿಗೆಲ್ಲ ಇದನ್ನೇ ಕೊಡ್ತೀವಿ ಗುರುಜಿ. ಮತ್ತೆ ನೀವು ಮಾಡಿದಂತ ಪ್ರತ್ಯಂಗಿರಾ ದೇವಿದು ಸ್ತೋತ್ರ ನಾನು 2015ರಿಂದನೂ ಪಠಿಸ್ತಾ ಇದ್ದೀನಿ ಗುರುಜಿ. ನನಗೂ ಆ ದೇವಿಯಿಂದ ತುಂಬಾ ಒಳ್ಳೇದಾಗಿರುತ್ತೆ ಗುರುಜಿ. ಬಹಳ ಸಂತೋಷ. ಗುರುಜಿ, ನಿಮ್ಮ ಹತ್ರ ಒಂದ್ ಪ್ರಶ್ನೆ ಕೇಳಬೇಕಾಯ್ತು ಗುರುಜಿ. ಏನಮ್ಮ? ಒಂದ್ ಪ್ರಶ್ನೆ ಕೇಳಬೇಕಾಯ್ತು. ಹೇಳಿ ಹೇಳಿ ಹೇಳಿ. ನಮ್ಗೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದಾರೆ ಡಾಕ್ಟ್ರು. ಸುಮಾರು 2-3 ಕಡೆ ತೋರಿಸಿ ಸಿರಪ್ ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ, ಆದ್ರೂ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ನಾನು ಚಿನ್ನಮಸ್ತ ದೇವಿದು ಸ್ತೋತ್ರ ಹೇಳ್ತಾ ಇದ್ದೀನಿ, ಆದ್ರೂ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ನೀವು ರೆಗ್ಯುಲರ್ ಮುಟ್ಟಾಕ್ತೀರಾ? ಹಾಕ್ತೀನಿ ಗುರುಜಿ. ಮುಟ್ಟಲ್ಲೇನು ದೋಷ ಇಲ್ಲ ಅಲ್ಲ? ಏನಿಲ್ಲ ಗುರುಜಿ, ಅದು ಥೈರಾಯ್ಡ್ ಇದೆ ನನ್ಗೆ. ನೀವು ಕೊಟ್ಟಿರೋದು ಉಗ್ರ ನರಸಿಂಹಂದು ಮಂತ್ರನು ಅದನ್ನ ಹೇಳಿ ಅದು ಒಂದು ಬ್ಯಾಲೆನ್ಸ್ ಅಲ್ಲೇ ಇದೆ ಗುರುಜಿ. ಅದು ಕೂಡ ಕಡಿಮೆ ಆಗಿದೆ ನನ್ಗೆ. ಓಕೆ. ಬೀಟ್ರೋಟ್ ಹೆಚ್ಚಿಗೆ ತಿನ್ನಿ. ಬೀಟ್ರೋಟು, ಆಮೇಲೆ ಮೂಲಂಗಿ, ವೈಟ್ ಬ್ಲಡ್ ಸೆಲ್ಸ್ಗೆ ತುಂಬ ಚೆನ್ನಾಗಿ ಸ್ಟ್ರೆಂತ್ ಕೊಡುತ್ತದೆ ಮೂಲಂಗಿ. ಚಂದ್ರಗ್ರಹ, ಬೀಟ್ರೋಟು ಕುಜ ಮಂಗಳ ಗ್ರಹ. ಮೂಲಂಗಿ ಮತ್ತು ಹಸಿ ಮೂಲಂಗಿ, ಹಸಿ ಬೀಟ್ರೋಟ್ನ ಯಾವ ದಿನಕ್ಕೆ 100-200 ಗ್ರಾಮು, ಒಂದು 7-8 ಪೀಸ್ ತಿಂತ ಬನ್ನಿ. ಒಣದ್ರಾಕ್ಷಿ ಹೆಚ್ಚಿಗೆ ತಿನ್ನಿ. ಒಣದ್ರಾಕ್ಷಿ, ಶುಕ್ರ ಒಣದ್ರಾಕ್ಷಿ. ಆಮೇಲೆ ಎರಡನೇದು, ನೀವು ಈ ಬನ್ನಿ ಮರ ಅಥವಾ ಈ ಮಾರಮ್ಮ, ಕಾಳಮ್ಮ, ಈ ಥರ ದೇವತೆ ಶಕ್ತಿ ಅಲ್ಲಿಗೆ ಹೋಗಿ ಪ್ರದಕ್ಷಿಣೆ ಮಾಡಿ ಎಳ್ಳೀರಲ್ಲಿ ಅಭಿಷೇಕ ಮಾಡಿಸಿ. ಗುರುಜಿ, ನಮ್ಮ ಮನೆ ಮಾರಮ್ಮ ಗುರುಜಿ, ಕಿಚ್ಕುತ್ ಮಾರಮ್ಮ ಅಂತ ಕುಲದೇವಿ. ಎಲ್ಲದು? ಅದು ಇದ್ರ ಹತ್ರ ಸುಳ್ವಾಡಿ ಹತ್ರ ಬರುತ್ತೆ ಗುರುಜಿ. 2 ತಿಂಗಳಿಗೊಂದ್ಸರಿ ಹೋಗ್ತಾ ಇರ್ತೀವಿ ಗುರುಜಿ. ಮಾಡಿ. ಮತ್ತೆ ಪ್ರಾರ್ಥನೆ ಕೂಡ 108 ಸರಿ ದೇವ್ರ ಹೆಸರು ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ ಗುರುಜಿ. ಮನೆ ದೇವ್ರು ಕುಲದೇವ್ರು ಮಾಡ್ಬೇಕು ಅಂತ ಹೇಳಿದಿರಲ್ಲ ನೀವು, ಡೈಲಿ ಪ್ರಾರ್ಥನೆ ಮಾಡ್ತಾನೆ ಇರ್ತೀನಿ ಗುರುಜಿ. ಅದೇ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಶಕ್ತಿ ದೇವತೆಗೆ ಹೋಗಿ ಪ್ರದಕ್ಷಿಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಹಲೋ. ನಮಸ್ತೆ ಮಹಿಳೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ. ಯಾವ ಊರಿಂದ? ಕಾಮಸಾಗರ ಗುರುಜಿ. ಎಲ್ಲಿಂದ? ಕಾಮಸಾಗರ ಗುರುಜಿ, ಮಾಗಡಿ ತಾಲೂಕು. ಓಕೆ. ಹೇಳಿ ಅಮ್ಮ. ಶಂಕರೇಗೌಡ ಅಂತ ಗುರುಜಿ, ನನ್ನ ತಮ್ಮ. ಹೇಳಿ. ಅವರು ಮುಂದೆ ಭವಿಷ್ಯ ಹೇಗಿರುತ್ತೆ ಅಂತ ಕೇಳಬೇಕಿತ್ತು ಗುರುಜಿ, ಅದಕ್ಕೆ ಮಾಡಿದ್ವಿ. ಏನ್ ಮಾಡ್ತಾರೆ ಅವರು? ಏನ್ ನಕ್ಷತ್ರ ರಾಶಿ? ಗುರುಜಿ ನಕ್ಷತ್ರ ಗೊತ್ತಿಲ್ಲ, ಅವ್ರದ್ದು ರಾಶಿ ಬಂದು ಮಕರ ರಾಶಿ ಗುರುಜಿ. ಅದೇಂಗ್ ಗೊತ್ತಾಯ್ತು? ನಕ್ಷತ್ರ ಗೊತ್ತಿಲ್ಲ, ನಮ್ಮ ರಾಶಿ ಗೊತ್ತದ ಮಕರ ಇಲ್ಲ, ಧನಿಷ್ಠ ನಕ್ಷತ್ರ ಇರಬೇಕು, ಶ್ರವಣ ನಕ್ಷತ್ರ ಇರಬೇಕು, ಯಾವುದೊಂದು ಗೊತ್ತಾ? ಗೊತ್ತಿಲ್ಲ ಗುರುಜಿ ನಮಗೆ. ಹೆಂಗ್ ಹೇಳ್ತಿದ್ದೀರಿ ಮಕರ ರಾಶಿ ಅಂತ? ಡೇಟ್ ಆಫ್ ಬರ್ತ್ ಟೈಮ್ ಎಲ್ಲ ಗೊತ್ತಿದ್ಯಾ ಗುರುಜಿ? ಡೇಟ್ ಆಫ್ ಬರ್ತ್ 27. ಅಲ್ಲಮ್ಮ, ಹುಟ್ಟಿದ ಟೈಮು ಡೇಟ್ ಎಲ್ಲ ನೆನಪಿದ್ಯಾ? ಕರೆಕ್ಟ್ ಇದೆಯಾ? ಗೊತ್ತಿಲ್ಲ ಗುರುಜಿ, ನಮ್ ತಂದೆ ಹೇಳಿದ್ ಬರ್ಕೊಂಡಿದೀವಿ ಗುರುಜಿ. ಅವಾಗಿನ ಡೇಟ್ ಇರ್ಲಿಲ್ಲ ಗುರುಜಿ, ಬರ್ಕೊಂಡಿರ್ಲಿಲ್ಲ ಇವರು. ಆಯ್ತು. ಡೇಟು ಟೈಮು ಗೊತ್ತಿಲ್ಲ ಅಂದ್ರೆ ಜಾತಕ ಬರೆಯೋಕೆ ಸಾಧ್ಯನೇ ಇಲ್ಲ. ಈ ಜಾತಕ ಬರಿಬೇಕು ಅಂದರೆ ಡೇಟು ಟೈಮ್ ಗೊತ್ತಿರಬೇಕು, ಹುಟ್ಟಿದ ಸ್ಥಳ, ಈ 3 ಇಲ್ಲ ಅಂದರೆ 3 1 ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಅದರಿಂದ ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ಈ ಏನಾಗಬೇಕು ಕೇಳಿ, ನಿಮ್ಮ ಅವ್ರ ಬಗ್ಗೆ ಏನು ಕೇಳಬೇಕು ಕೇಳಿ. ಬಹುಶಃ ನೋಡಿ ವೀಕ್ಷಕರು, ಒಂದು ವಿಷಯ, ಹುಟ್ಟಿದ ಟೈಮು ಡೇಟು ಸರಿಯಾಗಿ ಗೊತ್ತಿಲ್ಲ ಅಂದರೆ ನೀವು ಕೇಳೋ ಅವಶ್ಯಕತೆಯೇ ಇಲ್ಲ. ಅದು ಜಾತಕ ಬರೆಯೋಕ್ಕೆ ಸಾಧ್ಯನೇ ಇಲ್ಲ, ಯಾರ ಕೈಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿ. ಪ್ರಶ್ನೆ ಕೇಳಿ, ಏನು ಮದುವೆ ಆಗಿಲ್ಲ ಮಕ್ಕಳು, ಆ ಥರದ್ದು ಬೇಕಾದ್ರೆ ನಾವು ಪರಿಹಾರ ಹೇಳ್ಬೋದೇ ವಿನಃ ಏನೂ ಇಲ್ಲ. ಈಗ ಮಕರ ರಾಶಿ ಅಂದರೆ, ಈಗ ಮಕರ ರಾಶಿಗೆ ಶನಿ ಬಿಟ್ಟು ಹೋಗಿದ್ದಾರೆ, ಏನು ತೊಂದರೆ ಆಗಲ್ಲ, ಒಳ್ಳೆಯದಾಗತ್ತೆ. ಬಟ್ ಏನೂ ಇಲ್ಲದೇ ನಾವು ಎಲ್ಲ ಏನು ಹೇಳೋದು, ಈ ಒಂದು ಆಧಾರ ಬೇಕು, ನಕ್ಷತ್ರ ಬೇಕು, ಇಲ್ಲ ರಾಶಿ ಬೇಕು, ಏನೂ ಇಲ್ಲ ಅಂದರೆ ಏನೂ ಹೇಳಲಿಕ್ಕಾಗಲ್ಲ. ಬಹುಶಃ ಅವ್ರ ಕಾಲ್ ಕಟ್ಟಾಗಿದೆ. ವೀಕ್ಷಕರೇ, ಇವತ್ತು ನಾನು ನಿಮಗೊಂದು ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೀನಿ. ನರಸಿಂಹಕ್ರಿಯೆ ಅಂತ ಒಂದು ವಿಶೇಷವಾದಂಥ ವಿದ್ಯೆ.
ಈ ವಿದ್ಯೆ ಇಡೀ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಅದು ಒಂದು ಬಹಳ ರಹಸ್ಯಕರವಾದದ್ದು, ವಿಶೇಷವಾದ ವಿದ್ಯೆ. ಅದನ್ನು ನಾನು ಇದೇ ತಿಂಗಳು 18 ಮತ್ತು 19ನೇ ತಾರೀಕು ಅಂದರೆ ಶುಕ್ರವಾರ ಈ ತಿಂಗಳು 18ನೇ ತಾರೀಕು ಶನಿವಾರ 19ನೇ ತಾರೀಕು ಮೈಸೂರಿನಲ್ಲಿ ಒಂದು ದಿನದ ಕ್ಲಾಸ್ ಮಾಡ್ತಾಯಿದ್ದೀನಿ. ಈ ನರಸಿಂಹಕ್ರಿಯೆ ಅಂದರೆ ಏನಪ್ಪ ಅಂದರೆ ದಿನ 10 ನಿಮಿಷ ಕುರ್ಚಿ ಮೇಲೆ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಮಾಡೋವಂಥ ಒಂದು ವಿಶೇಷವಾದಂಥ ವಿದ್ಯೆ. ಇದರ ಏನು ಲಾಭ? ಬ್ರೈನಲ್ಲಿ ಏನಾದ್ರು ರಕ್ತ ಕಟ್ಟಿದರೆ, ಏನಾದ್ರು ಬಿದ್ದು ಡ್ಯಾಮೇಜ್ ಆಗಿ ಯಾರೋ ಹೊಡೆದು ಬ್ರೈನ್ ಪ್ರಾಬ್ಲಮ್ ಇತ್ತು ಅಂದರೆ, ಬ್ರೈನ್ಗೆ ಆಕ್ಸಿಜನು ರಕ್ತ ಸರಬರಾಜು ಆಗ್ತಿಲ್ಲ, ಕರೆಕ್ಟಾಗಿ ಫ್ಲೋ ಆಗ್ತಿಲ್ಲ ಅಂದರೆ, ಪಿಟ್ಸ್ ಬರ್ತಿದ್ರೆ, ಬ್ರೈನಿಂದ ಯಾವ್ಯಾವ ಕಾಯಿಲೆ ಬರುತ್ತೆ? ಪಿಟ್ಸು, ಲಕ್ವಾ, ಪಾರ್ಕಿನ್ಸನ್ನು, ಅರಳು ಡೆಮೆನ್ಷಿಯಾ, ಹಲವಾರು ಮಾನಸಿಕ ಸ್ಕಿಜೋಫರ್ನಿಯಾ, ಹಿಸ್ಟೀರಿಯಾ, ಆಟಿಸಮ್ಮು, ಅಲ್ಝಿಮೀರಿಯಾ, ಈ ಥರದ್ದೆಲ್ಲ ರೋಗಗಳಿಗೆಲ್ಲ ಭಾಳ ವಿಶೇಷವಾದ 1-2 ವಾರದಲ್ಲೇ ಕ್ಯೂರ್ ಆಗಿಬಿಡ್ತದೆ. ತಲೆಯಲ್ಲಿ 100 ಕಾಯಿಲೆಗಳಿವೆ. ತಲೆನೋವು 21 ವೆರೈಟಿ ತಲೆನೋವಿದೆ. ತಲೆ, ಕಣ್ಣಲ್ಲಿ ದೋಷಗಳು, ಕಿವಿ ಒಳಗೆ ದೋಷ, ವರ್ಟಿಗೋನ ಕಾಯಿಲೆ, ಮೂಗಲ್ಲಿ ಏನಾದ್ರು ಪಾಲಿಪ್ ದುರ್ಮಾಂಸ ಬೆಳ್ಕೊಂಡಿದ್ರೆ, ಗಂಟಲಲ್ಲಿ ಟಾನ್ಸಿಲ್ಸು, ಬಾಯಿಯಲ್ಲಿ ಅಲ್ಸರು, ತುಟಿ ಮೌತಲ್ಲಿ ಅಲ್ಸರ್ ಬರೋದು, ಥೈರಾಯ್ಡು, ಪ್ಯಾರಾಥೈರಾಯ್ಡು, ಅನ್ನನಾಳದ ಕ್ಯಾನ್ಸರು ಮತ್ತು ಇಸೋಫಗಸ್ ಅಂದರೆ ಅನ್ನನಾಳ, ಸೌಂಡ್ ಬಾಕ್ಸ್ ಧ್ವನಿಪೆಟ್ಟಿಗೆಯಲ್ಲಿ ದೋಷ, ಲಂಗ್ಸಲ್ಲಿ ಅಸ್ತಮಾ, ಡಸ್ಟ್ ಅಲರ್ಜಿ ಇದ್ದರೆ, ಹಾರ್ಟಲ್ಲಿ ಸಂಬಂಧಪಟ್ಟಂಥ ಎಲ್ಲ ಥರ ಕಾಯಿಲೆಗಳನ್ನು ನರಸಿಂಹಕ್ರಿಯೆಯಲ್ಲಿ 2 ವಾರ ಕ್ಯೂರ್ ಮಾಡ್ಕೋಬೋದು. ಎರಡನೇದು, ಹೊಟ್ಟೆಯಲ್ಲಿ ಏನೋ ಹುಣ್ಣು ಬೆಳೆದಿದ್ರೆ, ಅಲ್ಸರ್ ಇತ್ತು ಅಂದರೆ, ಡಯಾಬಿಟಿಸ್, BP, ಗ್ಯಾಸ್ ಟ್ರಬಲ್ ಎಲ್ಲ 1 ವಾರದಲ್ಲಿ ಕ್ಯೂರ್ ಮಾಡ್ಕೋಬೋದು. ಹೆಂಗಸಿಗೆ ಮುಷ್ಟಿನ ಸಮಸ್ಯೆ ದೋಷಗಳು, ಗಂಡಸಿಗೆ ನಪುಂಸಕತೆ, ಆಮೇಲೆ ಕಿಡ್ನಿ ಸ್ಟೋನು, ಗಾಲ್ ಬ್ಯಾಡಲ್ ಸ್ಟೋನ್ ಬರೋಂಥದ್ದು, ಕಿಡ್ನಿಸ್ ಎಲ್ಲ ಥರ ದೋಷಗಳನ್ನು ಆರಾಮಾಗಿ ನಿವಾರಣೆ ಮಾಡ್ಕೋಬೋದು. ಮಂಡಿ ನೋವು, ಕಾಲು ನೋವು, ಆರ್ಥರೈಟಿಸು, ರೊಮಟೆಡ್ ಆರ್ಥರೈಟಿಸು, ಗೋಟ್, ಈ ಥರದ್ದೆಲ್ಲ ಈ ನರಸಿಂಹಕ್ರಿಯಿಂದ ಔಷಧಿ ಇಂಜೆಕ್ಷನ್ ಟಾನಿಕ್ ಇಲ್ಲದೆ ಕ್ಯೂರ್ ಮಾಡ್ಕೋಬೋದು. ಎಲ್ಲ ಥರ ಬೆನ್ನೋವು, ಆಮೇಲೆ ಮುದಿತನ, ಎಷ್ಟೇ ವಯಸ್ಸಾದರೂ ಕೂಡ ಇನ್ನೂ ಯಂಗಾಗಿ ಕಾಣಬೇಕು ಅಂತಂದರೆ ನರಸಿಂಹಕ್ರಿಯೆ ಭಾಳ ಹೆಲ್ಪ್ ಮಾಡುತ್ತೆ. ಭಾಳಷ್ಟು ಜನಕ್ಕೆ ಈ ಕ್ಯಾನ್ಸರ್ ಬರ್ತಾಯಿದೆ ಇತ್ತೀಚೆಗೆ, ಅದನ್ನೆಲ್ಲ ಕ್ಯೂರ್ ಮಾಡ್ಬೋದು. ಅದರಲ್ಲೂ BP, ಗ್ಯಾಸ್ಟ್ರೈಟಿಕ್ಸು, ಈ ಥರದ್ದೆಲ್ಲ ವಿತಿನ್ 2 ವೀಕಲ್ಲೇ ಗುಣ ಆಗುತ್ತೆ ನರಸಿಂಹಕ್ರಿಯೆಯಿಂದ. ಇದು ವಿಶೇಷವಾದ ವಿದ್ಯೆ. ಈ ವಿದ್ಯೆನ ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆ ತನಕ ಕ್ಲಾಸ್ ಮಾಡ್ತೀನಿ, 1 ದಿನದ ವರ್ಕ್ಶಾಪು. ಈ ವಿದ್ಯೆ ಕಲಿಯೋದ್ರಿಂದ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರ ಬಾಧೆಗಳಿಂದ ಮುಕ್ತರಾಗ್ತೀರಿ. ಭಾಳ ವಿಶೇಷವಾದ ವಿದ್ಯೆ. 12 ಮಂತ್ರಗಳ ಉಪದೇಶ ಆಗುತ್ತೆ ಈ ಒಂದು ವರ್ಕ್ಶಾಪಲ್ಲಿ. ಇದು ಭಾಳ ಏನಿಲ್ಲ, ನೀವು ಸಮಯ ಸಿಕ್ಕಿದಾಗ 10 ನಿಮಿಷ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡೋವಂಥದ್ದು. ಈ ವಿದ್ಯೆ ನೀವು ಕಲಿಯೋದ್ರಿಂದ ಮಾತ್ರೆ, ಇಂಜೆಕ್ಷನ್, ಟಾನಿಕ್ಗೆ ಹಾಕೋ ದುಡ್ಡು ಸೇವ್ ಮಾಡ್ಬೋದು. ಹಾಸ್ಪಿಟ್ಲಿಗೆ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡ್ತೀವಿ, ಅದೆಲ್ಲ ಸೇವ್ ಮಾಡ್ಬೋದು. ಈ ಒಂದು ಕೆಟ್ಟ ಸಮಾಜ, ಈ ಕೆಟ್ಟ ವಾತಾವರಣದಲ್ಲಿ ನಮ್ಮ ಆರೋಗ್ಯ ಭಾಳ ಇಂಪಾರ್ಟೆಂಟು. ಮಾನಸಿಕವಾಗಿ, ದೈಹಿಕವಾಗಿ ನಾವು ತುಂಬ ಬಳಲ್ತಾ ಇದ್ದೀವಿ. ಅದನ್ನೆಲ್ಲ ಸರಿಪಡಿಸೋಂತಂದರೆ ಈ ನರಸಿಂಹಕ್ರಿಯೆ. ಇದನ್ನು ಭಾಳ ವಿಶೇಷವಾಗಿ ಕಲಿಸ್ತಾ ಇದ್ದೀನಿ. ನಾವು ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರ, ಉಚಿತ ಗುರುಕುಲವನ್ನು ಮಾಡಬೇಕು ಅಂತ ಇದ್ದೀವಿ. ಅದಕ್ಕೆ ನಮಗೆ ದುಡ್ಡಿನ ಅವಶ್ಯಕತೆ ಕೋಟ್ಯಾಂತರ ರೂಪಾಯಿ. ಈ ವಿದ್ಯೆ ಕಲಿಸಿ ನೀವು ಕೊಡೋ ದುಡ್ಡನ್ನು ನಾವು ಈ ಸಿಮೆಂಟು, ಕಲ್ಲು, ಮಣ್ಣು, ಜಲ್ಲಿ ಇವಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಆದ್ದರಿಂದ ಯಾರಿಗೆ ಆಸಕ್ತಿ ಇದೋ ಆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, ವೆಬ್ಸೈಟು, ವರ್ಕ್ಶಾಪ್ ವೆಬ್ಸೈಟು. ಅದಕ್ಕೆ ಲಾಗಿನ್ ಆಗಿ ಪ್ರೋಸೆಸ್ ಇದೆ, ಫಿಲ್ ಮಾಡ್ಕೊಳ್ಳಿ. ಮತ್ತು ಎಲ್ಲ ಇನ್ಫಾರ್ಮೇಷನ್ ನಮ್ಮ ಆಫೀಸಿಗೆ ನಿಮಗೆ ಡೀಟೇಲ್ ಕಳಿಸ್ಕೊಡ್ತಾರೆ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು ಟೈಮ್. ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಭಾಳ ಜನಕ್ಕೆ ಕಾಲ್ ಸಿಕ್ತು, ಕೆಲವು ಸಿಕ್ಕಲಿಲ್ಲ, ಕೆಲವರಿಗೆ ಡಿಸ್ಕನೆಕ್ಟ್ ಆಗಿದೆ. ಬೇಜಾರು ಮಾಡ್ಕೊಳ್ಳೋದು ಬೇಡ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಮತ್ತು ಈ ಒಂದು ಎಪಿಸೋಡ್ಸಲ್ಲಿ ನಾವು ಇಮಿಡಿಯೇಟಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಲ್ಲಿ ನೀವು ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ನೀವು ಬರ್ಕೋಬೋದು, ನೋಟ್ ಮಾಡ್ಕೋಬೋದು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವ್ರಿಗೆ www.lakshmisrinivas.in ಅಂತೇಳಿ ಇಲ್ಲಿಗೆ ನೀವು ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೊಳ್ಳಿ. ನಿಮ್ಗೆ ಅನುಕೂಲವಾಗೋ ರೀತಿಯಲ್ಲಿ ನೀವೇ ಬುಕ್ ಮಾಡ್ಕೊಂಡು ನಾನು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.